ಎಲ್ಲರಿಗೂ ಮತ್ತೊಮ್ಮೆ ಪ್ರತಿಲಿಪಿ ಕ್ರಿಯೇಟರ್ಸ್ ಪ್ರೋಗ್ರಾಂನ 2ನೇ ಸೀಸನ್ನ 3ನೇ ದಿನಕ್ಕೆ ಸ್ವಾಗತ. ನಾವು ಹಿಂದಿನ 2 ಸೆಷನ್ಗಳಲ್ಲಿ ಧಾರಾವಾಹಿಗಳನ್ನ ಹೇಗೆ ಬರೆಯೋದು, ಯಾವ ರೀತಿ ಅಧ್ಯಾಯಗಳು ಇರಬೇಕು, ಆ ಅಧ್ಯಾಯಗಳಲ್ಲಿ ಕುತೂಹಲವನ್ನ ತುಂಬಲಿಕ್ಕೆ ಏನೇನನ್ನ ಮಾಡಬೇಕು ಅನ್ನೋದನ್ನ ನಾವು ತಿಳಿಸ್ಕೊಟ್ಟಿದೀವಿ. ನಮ್ಗೆ ಹಲವಾರು ಜನ ಸಾಮಾನ್ಯವಾಗಿ ಒಂದು ಪ್ರಶ್ನೆಯನ್ನ ಕೇಳ್ತಾ ಇರ್ತಾರೆ. ಏನು ಅಂದ್ರೆ, ನೀವು ಸ್ಪರ್ಧೆಗಳಲ್ಲಿ 60 ಅಧ್ಯಾಯದ್ದು, 80 ಅಧ್ಯಾಯದ್ದು, 100 ಅಧ್ಯಾಯದ ಕಥೆಗಳನ್ನ ಬರೀರಿ ಅಂತ ಹೇಳ್ತೀರಿ. ಆದ್ರೆ ಅಷ್ಟು ದೀರ್ಘವಾಗಿ ಒಂದು ಕಥೆಯನ್ನ ಬರೆಯೋದಾದ್ರೆ ಓದುಗರಿಗೆ ಅದು ಎಳೆದ ಹಾಗೆ ಆಗತ್ತೆ. ಸುಮ್ನೆ ಎಳಿತಾ ಇದ್ದಾರೆ ಅನ್ನುವಂತಹ ಭಾವನೆ ಮೂಡತ್ತೆ. ಹಾಗಾಗಿ ಏನ್ ಮಾಡ್ಬೇಕು ಅಥವಾ ಇದು ಹೇಗೆ ಅಂತ ಕೇಳ್ತಾ ಇರ್ತಾರೆ. ಅದಕ್ಕೆ ನಾವು ಹೇಳೋದಾದ್ರೆ, ಧಾರಾವಾಹಿಗಳನ್ನ 80-100 ಅಧ್ಯಾಯಗಳು ಇದ್ರೆ ದೀರ್ಘ ಆಗಿರತ್ತೆ. ಆದ್ರೆ ಅದನ್ನು ಕೂಡ ಆಕರ್ಷಕವಾಗಿ ಮಾಡಬಹುದು. ಅದು ಹೇಗೆ ಅನ್ನೋದನ್ನ ನಾವಿವತ್ತು ತಿಳಿಸ್ಕೊಡ್ತೀವಿ. ನಿನ್ನೆ ಹೇಳ್ದ ಹಾಗೆ ನಿಮ್ಮ ಕಥಾ ವಿಷಯ ಅಂದ್ರೆ ಕಥಾ ವಸ್ತು, ನಿಮ್ಮ ಆಯ್ಕೆಯ ಕಥಾ ವಸ್ತು ಏನಾಗಿರ್ಬೇಕು, ಓದುಗರಿಗೆ ಕುತೂಹಲ ಹುಟ್ಟಿಸೋ ಹಾಗೂ ಇರಬೇಕು. ಹಾಗೆ ನಿಮಗೆ ಅದನ್ನ ಬರೀಲಿಕ್ಕೆ ಸುಲಭವಾಗಿ ಇರೋ ಹಾಗೂ ಆಗ್ಬೇಕು. ನೀವು ನಿನ್ನೆಯ ಸೆಷನ್ ಅನ್ನ ನೋಡಿದ್ರೆ ಅಥವಾ ಅದರ PDF ಅನ್ನ ನೀವು ಓದಿದ್ರೆ ನಿಮಗೆ ಅದರ ಕುರಿತು ಮಾಹಿತಿ ಸಿಕ್ಕಿರತ್ತೆ. ಅದರ ಮುಂದಿನ ಭಾಗ ಏನು ಅಂದ್ರೆ, ಅಂತಹ ಕಥಾ ವಿಷಯವನ್ನ ಆಯ್ಕೆ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ಕಥಾಹಂದರ, ಉಪಕಥೆ, ಉಪಕಥಾಹಂದರಗಳನ್ನ ರಚನೆ ಮಾಡೋದು. ಯಾವುದೇ ಒಂದು ಕಥೆಯನ್ನ ನೀವು ದೀರ್ಘವಾಗಿ ಬರಿಬೇಕು ಅಂದ್ರೆ, ಅಥವಾ ದೀರ್ಘವಾಗಿ ಅಂತಾನೆ ಅಲ್ಲ, ನೀವು ಯಾವುದೇ ಒಂದು ಕಥೆಯನ್ನ ಬರಿಬೇಕು ಅಂದ್ರೆ ಅಲ್ಲಿ ಉಪಕಥೆಗಳು, ಹಾಗೆ ಪೋಷಕ ಪಾತ್ರಗಳು ಇವೆಲ್ಲವುಗಳು ಇರಲೇಬೇಕು. ಅಂತಹ ಸಂದರ್ಭದಲ್ಲಿ ಅವುಗಳನ್ನ ಬಳಸ್ಕೊಂಡು ಹೇಗೆ ನಿಮ್ಮ ಕಥೆಯನ್ನ ಓದುಗರಿಗೆ ಬೋರ್ ಬರ್ದೇ ಇರೋ ರೀತಿಯಲ್ಲಿ ಹೇಗೆ ಮಾಡಬಹುದು ಅನ್ನೋದನ್ನ ನಾವಿವತ್ತು ಹೇಳ್ತೀವಿ. ಉಪಕಥಾಹಂದರಗಳು ಮತ್ತು ಸನ್ನಿವೇಶಗಳನ್ನ ಬಳಸಿ. ಇದರ ಮೂಲಕ ಏನಾಗತ್ತೆ, ಆ ಉಪಕಥೆಗಳು ಮತ್ತು ಸನ್ನಿವೇಶಗಳು ಓದುಗರಲ್ಲಿ ಇನ್ನೊಂದಷ್ಟು ಕುತೂಹಲವನ್ನ ಹೆಚ್ಚಿಸ್ಲಿಕ್ಕೆ ಕಾರಣ ಆಗಿರುತ್ತೆ. ಹಾಗಾಗಿ ಇವುಗಳನ್ನ ಬಳಸ್ಕೊಂಡು ನೀವು ಯಾವ ರೀತಿಯಾಗಿ ಧಾರಾವಾಹಿಯನ್ನ ಓದುಗರಿಗೆ ದೀರ್ಘವಾಗಿ ಬರೆದು ಕೊಡಬಹುದು. ಅವರಿಗೆ ಕುತೂಹಲವನ್ನು ಉಳಿಸ್ಬೇಕು, ಹಾಗೆ ಸುದೀರ್ಘವಾಗಿಯೂ ಇರಬೇಕು. ಇದಕ್ಕೆ ಉಪಕಥಾ ವಸ್ತುಗಳಿಗೆ ಸ್ವಂತ ಕಥೆಗಳನ್ನ ನೀಡಿ. ಹಾಗಂದ್ರೆ ಏನು ಉಪಕಥಾ ವಸ್ತುಗಳು? ಇದಕ್ಕೆ ಒಂದು ಉದಾಹರಣೆಯನ್ನ ನೀಡೋದಾದ್ರೆ, ನೀವು ಒಂದು ಪ್ರೇಮ ಕಥೆಯನ್ನ ಬರಿತಾ ಇದ್ದೀರಿ ಅಂತ ಇಟ್ಕೊಳ್ಳೋಣ. ಪ್ರೇಮ ಕಥೆಯಲ್ಲಿ ನಾಯಕ ನಾಯಕಿ, ನಾಯಕನಿಗೂ ಕುಟುಂಬ ಇರತ್ತೆ, ನಾಯಕಿಗೂ ಕುಟುಂಬ ಇರತ್ತೆ, ಹೌದಾ? ಆ ನಾಯಕಿಯ ಕೇವಲ ನಾಯಕ ಮತ್ತೆ ನಾಯಕಿ ಇಬ್ರನ್ನೇ ಇಟ್ಕೊಂಡು ಆ ರೀತಿ ಕತೆ ರಚನೆ ಮಾಡಬಹುದು. ಆದ್ರೆ ಕೇವಲ ಅವರಿಬ್ರನ್ನೇ ಇಟ್ಕೊಂಡು ಕತೆ ಬರೆದ್ರೆ ಅಷ್ಟೇನು ದೀರ್ಘ ಮಾಡ್ಲಿಕ್ಕೂ ಆಗೋದಿಲ್ಲ, ಅಷ್ಟು ಕುತೂಹಲಕಾರಿಯಾಗೂ ಇಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಉಪಕಥಾ ವಸ್ತುಗಳಾಗಿ ನೀವು ನಾಯಕಿಯ ತಂದೆ ತಾಯಿಗಳು, ನಾಯಕನ ತಂದೆ ತಾಯಿಗಳು, ಅವರ ಸ್ನೇಹಿತರು, ಅಥವಾ ಇಂತಹ ಹಲವಾರು ಪೋಷಕ ಪಾತ್ರಗಳನ್ನ, ಅವರ ಕತೆಗಳನ್ನ, ಅವರ ವ್ಯಕ್ತಿತ್ವ ಹೇಗಿದೆ, ಅಥವಾ ಅವರ ಹಿನ್ನೆಲೆ ಏನು, ಅವರು ಮುಂದೆ ಏನ್ ಮಾಡ್ತಾರೆ, ಅವರ ಉದ್ದೇಶ ಏನು, ಇಂತಹ ಉಪಕಥಾ ವಸ್ತುಗಳನ್ನ ಇಟ್ಕೊಳ್ಬೇಕು. ಪ್ರೇಮ ಕಥೆ ಅನ್ನೋದು ನಿಮ್ಮ ಮುಖ್ಯ ಕಥಾಹಂದರ ಮತ್ತೆ ಮುಖ್ಯ ಕಥಾವಸ್ತು. ಅದಕ್ಕೆ ತಕ್ಕ ಉಪಕಥೆಗಳು ಯಾವ್ಯಾವ್ದು ಅಂದ್ರೆ, ಅವರ ಕರಿಯರ್ ಬಗ್ಗೆ ಹೇಳೋದಿರ್ಬಹುದು, ಅಥವಾ ಅವರ ಸ್ನೇಹಿತರ ಜೊತೆ ಹೇಗಿರ್ತಾರೆ, ಅವರ ವ್ಯಕ್ತಿತ್ವ ಹೇಗಿದೆ, ಇವೆಲ್ಲ ಏನು ಉಪಕಥೆಗಳಾಗಿ ಹೋಗ್ತಾ ಹೋಗುತ್ತೆ. ನಿನ್ನೆ ಕೂಡ ಒಂದು ಪ್ರಶ್ನೆ ಬಂದಿತ್ತು. ಏನು ಅಂದ್ರೆ, ಉಪಕಥೆಗಳಿಗೆ ಮತ್ತೆ ಮುಖ್ಯ ಕಥಾಹಂದರಕ್ಕೆ ಉಪಕಥೆಗಳನ್ನ ಬರಿತಾ ಹೋದ್ರೆ ಮುಖ್ಯ ಕಥೆಯನ್ನ ಅದಕ್ಕೆ ಜೋಡಿಸೋದು ಹೇಗೆ, ಕಷ್ಟ ಆಗಲ್ವಾ ಅಂತ ಆ ರೀತಿಯಲ್ಲಿ ಒಂದು ಪ್ರಶ್ನೆ ಬಂದಿತ್ತು. ಅದಕ್ಕೆ ಉತ್ತರ ಏನು ಅಂದ್ರೆ, ಅದು ಅವರವರ ಬರವಣಿಗೆ ಶೈಲಿ ಮೇಲೆ ಹೋಗುತ್ತೆ. ಇದಕ್ಕೆ ನಾನು ಇತ್ತೀಚೆಗೆ ಒಂದು ಪುಸ್ತಕ ಓದ್ತಾ ಇದ್ದೆ, ಪ್ಯಾರಾಸೈಟ್ ಅಂತ, ಕಾರ್ತಿಕಾದಿತ್ಯ ಬೆಳಗೋಡು ಅನ್ನೋರು ಬರೆದಿದ್ದು. ಅದು ಮಲೆನಾಡಿನ ಚಿತ್ರಣದ ಬಗ್ಗೆ ಇದೆ. ಅಂದ್ರೆ ಮಲೆನಾಡಿನ ಜನಜೀವನ, ಅವರ ಆಚಾರ ವಿಚಾರ ಅದ್ರ ಬಗ್ಗೆ ಇದೆ. ಅದನ್ನ ಈ ವಿಷಯವನ್ನ ನೋಡ್ತಾ ಇರ್ಬೇಕಾದ್ರೆ ನನ್ಗೆ ಆ ಕತೆ ನೆನಪು ಬಂತು. ಅದು ಕಾದಂಬರಿ. ಯಾಕೆ ಅಂದ್ರೆ, ಅಲ್ಲಿ ಅವರು ಪ್ರತಿಯೊಂದು ಅಧ್ಯಾಯವನ್ನು ಬೇರೆ ಬೇರೆ ರೀತಿಯಾಗಿ, ಅಂದ್ರೆ ಸ್ವಂತ ಕತೆ, ಅದೇ ಒಂದು ಅಧ್ಯಾಯನೇ ಒಂದು ಕತೆ ಅನ್ನೋ ರೀತಿಯಲ್ಲಿ ಬರ್ದಿದ್ದಾರೆ. ಆದ್ರೆ ಸಂಪೂರ್ಣವಾಗಿ ಆ ಪುಸ್ತಕವನ್ನ ಓದಿದಾಗ ಸಂಪೂರ್ಣ ಮಲೆನಾಡಿನ ಚಿತ್ರಣ ಸಿಗತ್ತೆ. ಎಲ್ಲದನ್ನು ಒಂದಕ್ಕೊಂದು ಜಾಯಿಂಟ್ ಮಾಡಿದ್ದಾರೆ. ಇದು ಅವರ ಬರವಣಿಗೆಯ ಶೈಲಿ. ಅಂದ್ರೆ ಪ್ರತಿಯೊಂದು ಅಧ್ಯಾಯವನ್ನು ಒಂದೊಂದು ಕತೆ ಅಂತ ಭಾವಿಸಿ ಹಾಗೆ ಮಾಡೋದು ಅವರ ಶೈಲಿ. ನಿಮ್ಮದು ಕೂಡ ಅದೇ ರೀತಿ ಬೇರೆ ಬೇರೆ ಶೈಲಿಗಳು ಇರಬಹುದು. ಅಂದ್ರೆ ಮುಖ್ಯ ಕಥೆಯಲ್ಲೇ ತಗೊಂಡು ಉಪಕಥೆಯನ್ನ ಬರೆದು ಆಮೇಲೆ ಅದನ್ನ ಜೋಡಿಸೋದು, ಈ ರೀತಿಯಾಗಿ ಮಾಡೋದಿರ್ಬಹುದು. ನೀವೇನ್ ಮಾಡ್ಬೇಕು, ಪ್ರತಿ ಅಧ್ಯಾಯ ಅಥವಾ ಒಂದೊಂದು ಸನ್ನಿವೇಶ ಕೂಡ ಅಷ್ಟೇ ಇಂಪಾರ್ಟೆಂಟು ಅಂತ ನಿಮ್ಗೆ
ನಿಮಗೆ ನೀವೇ ಕನ್ವಿನ್ಸ್ ಮಾಡ್ಕೊಂಡು ಅದಾದ ಮೇಲೆ ನೀವು ಅದನ್ನ ಬರೆದಾಗ ಏನಾಗತ್ತೆ, ಓದುಗರಿಗೂ ಕೂಡ ಇದರಲ್ಲಿ ಮಹತ್ವ ಇದೆ, ಪ್ರತಿಯೊಂದು ದೃಶ್ಯದಲ್ಲಿ ಪ್ರತಿಯೊಂದು ವಾಕ್ಯದಲ್ಲಿ ಮಹತ್ವ ಇದೆ ಅನ್ನೋದು ತಿಳಿದು ಬರುತ್ತೆ. ಹಾಗಾಗಿ ಉಪಕಥಾ ವಸ್ತುಗಳನ್ನ ನೀವೇನ್ ಬರಿತೀರಿ ಅವಕ್ಕೂ ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನ ನೀಡೋದು ಏನ್ ಮಾಡುತ್ತೆ, ನಿಮ್ಮ ಕತೆಗೆ ಒಂದು ಹೆಚ್ಚಿನ ಮೆರಗನ್ನ ನೀಡುತ್ತೆ. ಹಾಗೆ ಪಾತ್ರಗಳೇ ಕಥೆಯನ್ನ ಮುನ್ನಡೆಸಲಿ. ಪಾತ್ರಗಳೇ ಕಥೆಯನ್ನ ಮುನ್ನಡೆಸೋದು ಅಂದ್ರೆ, ಈಗ ಲೇಖಕ ಒಂದು ಕಥೆಯನ್ನ ಹೇಳೋದು, ಪಾತ್ರಗಳು ಅವರದ್ದೇ ಕಥೆಯನ್ನ ಹೇಳೋದು. ಇದರ ಅರ್ಥ ಏನು, ನಾನು ಅನ್ನೋ ರೀತಿಯಲ್ಲಿ ಅಂದ್ರೆ ಉತ್ತಮ ಪುರುಷ ಅಂತ ಏನಿದೆ, ನಾನು ಅನ್ನೋ ರೀತಿಯಲ್ಲಿ ಕತೆ ಬರ್ಲೇಬೇಕು ಅಂತ ಅಲ್ಲ. ಪಾತ್ರಗಳು ಕಥೆಯನ್ನ ಹೇಳೋದು ಅಂದ್ರೆ ಹೇಗೆ ಅಂದ್ರೆ, ಒಂದು ಉದಾಹರಣೆಯನ್ನ ತಗೊಳ್ಳೋಣ. ನಾಯಕಿ ತನ್ನ ಗೆಳತಿಯ ಜೊತೆ ಜಗಳ ಮಾಡ್ಕೊಂಡಿದ್ದಾಳೆ ಯಾವುದೋ ಒಂದು ಕಾರಣಕ್ಕಾಗಿ. ಅದಕ್ಕಾಗಿ ಅವಳು ಬೇಸರದಲ್ಲಿದ್ದಾಳೆ, ಅಳ್ತಾ ಇದ್ದಾಳೆ ಅನ್ನುವಂತಹ ಒಂದು ದೃಶ್ಯವನ್ನ ನೀವು ಕಟ್ಕೊಡ್ತಾ ಇದ್ದೀರಿ. ಆಗ ಏನ್ ಮಾಡ್ಬೇಕು, ನೀವು ಆ ನಾಯಕಿ ಪ್ರಮುಖ ಪಾತ್ರ ಆಗಿರೋದಕ್ಕೆ ಆ ನಾಯಕಿ ಮಾಡ್ತಾ ಇರೋದೆಲ್ಲ ಸತ್ಯ, ಅವಳಿಗೆ ಬೇಜಾರಾಗಿರೋದು ಸತ್ಯ, ಅಥವಾ ಅವಳಿಗೆ ಬೇಜಾರಾಗಿರೋದೇ ನಿಜ ಅನ್ನೋ ರೀತಿಯಲ್ಲಿ ಕಥೆಯನ್ನ ಬರಿಬಾರ್ದು. ನಾಯಕಿಯ ದೃಷ್ಟಿಕೋನ ಒಂದ್ ರೀತಿ, ನಾಯಕಿ ಗೆಳತಿಯ ಜೊತೆ ಜಗಳ ಮಾಡಿರೋದಕ್ಕೆ ಬೇಜಾರ್ ಮಾಡ್ಕೊಂಡಿದ್ದಾಳೆ, ಅದನ್ನ ಅವಳ ಅನುಭವಗಳು ಏನು, ಅವಳ ಭಾವನೆ ಏನು, ಅದನ್ನ ಮಾತ್ರ ಕಟ್ಕೊಡ್ಬೇಕು. ಹಾಗೆ ಕತೆಗೆ ಇನ್ನೊಂದು ದೃಷ್ಟಿಕೋನ ಕೂಡ ಇರತ್ತೆ, ಹೌದಾ, ಆ ಗೆಳತಿಯ ದೃಷ್ಟಿಕೋನವನ್ನ ಬರಿಬೇಕು ಅಂತ ಅಲ್ಲ, ಇದೇ ಸತ್ಯ, ಇವಿಷ್ಟೇ ಮಾತ್ರ ಅನ್ನುವಂತಹ ರೀತಿಯಲ್ಲಿ ಕಥೆಯನ್ನ ಬರಿಬಾರ್ದು. ಪಾತ್ರಗಳು ಕಥೆಯನ್ನ ಮುನ್ನಡೆಸೋದು ಹೇಗೆ ಅಂದ್ರೆ, ಯಾವುದೇ ಒಂದು ಪಾತ್ರ ಆ ಸನ್ನಿವೇಶದಲ್ಲಿ ಏನೇನನ್ನ ಅನುಭವಿಸ್ತಾ ಇದೆ ಅದನ್ನ ಬರಿಬೇಕು. ಇದು ಈ ರೀತಿಯಾಗಿ ಅನುಭವಿಸೋದೇ ಸತ್ಯ ಅನ್ನೋ ರೀತಿಯಲ್ಲಿ ಬರೆದಾಗ ಲೇಖಕ ಅದನ್ನ ಇದೇ ಸತ್ಯ ಅನ್ನೋ ರೀತಿಯಲ್ಲಿ ಹೇಳಿದಾಗೆ ಆಗತ್ತೆ. ಆಗ ಓದುಗನ ತಲೆಯಲ್ಲಿ ಉಳಿದ ಕಲ್ಪನೆಗಳು, ಉಳಿದ ದೃಷ್ಟಿಕೋನಗಳು ಬರೋದಿಲ್ಲ. ಹಾಗಾಗಿ ಏನ್ ಮಾಡ್ಬೇಕು, ಆ ಪಾತ್ರಕ್ಕೆ ಆ ಸನ್ನಿವೇಶಕ್ಕೆ ಆ ಭಾವನೆ ಬಂದ್ರೆ, ಇನ್ನೊಂದು ಸನ್ನಿವೇಶದಲ್ಲಿ ಬೇರೆ ದೃಷ್ಟಿಕೋನದಲ್ಲಿ ಅದನ್ನ ಬರೆದಾಗ ಓದುಗನಿಗೂ ಕೂಡ ಹೊಸ ಹೊಸ ದೃಷ್ಟಿಕೋನಗಳು ಬರ್ತಾ ಹೋಗುತ್ತೆ. ಇಲ್ಲ, ಈ ಪಾತ್ರಗಳು ಇಷ್ಟೇ, ನಾಯಕಿ ಆಗಿರೋದಕ್ಕೆ ಅವಳಿಗೆ ನೋವಾಗಿರೋದು ಮಾತ್ರ ಸತ್ಯ ಅನ್ನೋ ರೀತಿಯಲ್ಲಿ ಹಾಗೆ ಬರೆದಾಗ ಏನಾಗತ್ತೆ, ಓದುಗ ಅವಿಷ್ಟಕ್ಕೆ ಮಾತ್ರ ಸೀಮಿತವಾಗಿ ಚಿಂತನೆಯನ್ನ ನಡೆಸ್ತಾನೆ. ಹಾಗಾಗಿ ಬೇರೆ ಬೇರೆ ದೃಷ್ಟಿಕೋನಗಳಲ್ಲಿ ಆಯಾ ಪಾತ್ರಗಳ ಅನುಭವಗಳು ಕೂಡ ಸತ್ಯ ಅನ್ನೋ ರೀತಿಯಲ್ಲಿ ಉಳಿದ ಪೋಷಕ ಪಾತ್ರಗಳಿಗೂ ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನ ನೀಡಿದಾಗ ನಿಮ್ಮ ಕಥೆಯಲ್ಲಿ ಒಂದು ಸಹಜತೆ ಬರುತ್ತೆ. ಯಾವುದೇ ಒಬ್ಬರ ಜೀವನವನ್ನೇ ತಗೊಳ್ಳಿ, ಈಗ ನಾನು ಯಾವುದೋ ಒಂದು ವಿಚಾರಕ್ಕೆ ಖುಷಿ ಪಡ್ತಾ ಇದ್ದೀನಿ ಅಥವಾ ಬೇಜಾರಾಗಿದ್ದೀನಿ ಅಂದ್ರೆ ಅದು ನನ್ನ ದೃಷ್ಟಿಕೋನ. ಆ ಖುಷಿಗೆ ಕಾರಣವಾಗಿರೋ ಒಂದು ಘಟನೆ ಇರಬಹುದು, ಅಥವಾ ಆ ದುಃಖಕ್ಕೆ ಕಾರಣವಾಗಿರೋ ಒಂದು ವ್ಯಕ್ತಿ ಇರಬಹುದು, ಅವರ ದೃಷ್ಟಿಕೋನದಲ್ಲಿ ಅದು ಬೇರೆನೆ ಆಗಿರುತ್ತೆ, ಹೌದಾ. ಹೀಗೆ ಕಥೆಗಳಲ್ಲೂ ಕೂಡ ಆ ಸಹಜತೆಯನ್ನ ತಗೊಂಡು ಬಂದಾಗ ನಿಮ್ಮ ಕತೆ ಓದುಗರಿಗೆ ಸಹಜವಾಗಿ ಇಷ್ಟವಾಗ್ತಾ ಹೋಗುತ್ತೆ. ಪಾತ್ರಗಳು ಮುನ್ನಡೆಸೋದು ಅಂದ್ರೆ ಮತ್ತೇನು ಅಲ್ಲ, ಬೇರೆ ಬೇರೆ ದೃಷ್ಟಿಕೋನಗಳಲ್ಲಿ ಬರೆದು ಮುಖ್ಯ ಪಾತ್ರದ ಜೊತೆಗೆ ನಿಮ್ಮ ಇತರ ಪೋಷಕ ಪಾತ್ರಗಳನ್ನು ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನ ಕೊಟ್ಟು ಬರೀರಿ. ಹಾಗೆ ಮುಖ್ಯ ಕತೆ ಮತ್ತು ಉಪಕಥೆಗಳನ್ನ ಜೋಡಿಸಿ, ಇದು ತುಂಬಾ ಮುಖ್ಯ. ನೀವು ಉಪಕಥೆಯನ್ನ ಬರಿತೀರಿ, ಆದ್ರೆ ಅದು ಒಂದಕ್ಕೊಂದು ಸಂಬಂಧ ಇಲ್ಲ ಅಂದಾಗ ಮೊದಲೇ ಹೇಳಿದ ಹಾಗೆ ಕಥೆಯನ್ನ ಎಳಿತಾ ಇದ್ದಾರೆ ಅನ್ನುವಂತಹ ಭಾವನೆ ಓದುಗರಲ್ಲಿ ಸಹಜವಾಗಿ ಬರುತ್ತೆ. ನಿಮ್ಮ ಕತೆ ಹಾಗೂ ಉಪಕಥೆ, ಅದಕ್ಕೆ ಅಗತ್ಯ ಇರುವಷ್ಟು ಉಪಕಥೆಯನ್ನ ನೀವು ಬಳಸಬೇಕು. ಅಂದಾಗ ಮಾತ್ರ ಕತೆ ಬ್ಯಾಲೆನ್ಸ್ ಆಗಿರುತ್ತೆ. ಇಲ್ಲದೆ ಇದ್ರೆ ಓದುಗನಿಗೆ ಸಹಜವಾಗಿ ಇವ್ರು ಏನು ಸುಮ್ನೆ ಕೊರಿತಾ ಇದ್ದಾರೆ, ಯಾಕೆ ಇದನ್ನು ಓದ್ಬೇಕು ಅನ್ನುವಂತಹ ಭಾವನೆ ಬಂದು ಅರ್ಧಕ್ಕೆ ನಿಮ್ಮ ಕೃತಿಯನ್ನ ಬಿಟ್ಟು ಹೋಗ್ತಾನೆ. ಅದ್ರ ಜೊತೆಗೆ ಇದನ್ನ ಒಂದು ಗಮನದಲ್ಲಿಟ್ಕೊಳ್ಳಿ, ಪ್ರತಿಲಿಪಿಯಲ್ಲಾಗ್ಲಿ ಅಥವಾ ಪ್ರತಿಲಿಪಿಯ ಹೊರಗಾಗ್ಲಿ ಓದುಗನಿಗೆ ಕೇವಲ ನಿಮ್ಮ ಕೃತಿಯಷ್ಟೇ ಅಲ್ಲ, ನಿಮ್ಮ ಕೃತಿಯಲ್ಲಿ ನೀವು ಯಾವ್ಯಾವ ರೀತಿ ಹೊಸ ಪ್ರಯೋಗಗಳನ್ನ ಮಾಡ್ತೀರಿ, ಹೊಸ ಹೊಸ ರೀತಿಯನ್ನ ತರ್ತೀರಿ, ನಿಮ್ಮ ನಿರೂಪಣೆಯ ಶೈಲಿ ಯಾವ ರೀತಿಯಾಗಿ ಇದೆ ಅನ್ನೋದರ ಆಧಾರದ ಮೇಲೆ ಓದುಗರು ನಿಮ್ಮ ಕೃತಿಯನ್ನ ಇಷ್ಟಪಡ್ತಾರೋ, ಓದ್ತಾರೋ ಅಥವಾ ಸಬ್ಸ್ಕ್ರೈಬ್ ಆಗ್ತಾರೋ ಅನ್ನೋದು ನಿಂತಿರುತ್ತೆ. ಹಾಗಾಗಿ ನಾವು ಹೇಳುವಂತಹ ಅಂಶಗಳನ್ನ ನೀವು ಅಳವಡಿಸ್ಕೊಂಡ್ರೆ ನಿಮಗೆ ಇದು ಸುಲಭ ಆಗೋದು, ಅಂದ್ರೆ ಓದುಗರನ್ನ ತಲುಪೋದು ಸುಲಭ ಆಗ್ಬಹುದು. ಕೇವಲ ಇವಿಷ್ಟೇ ಅಂತ ಅಲ್ಲ, ನಾವು ಗಮನಿಸಿದಂತಹ ಕೆಲವು ವಿಷಯಗಳನ್ನ ನಿಮ್ಗೆ ಹೇಳ್ತಾ ಇದ್ದೀವಿ. ಹಾಗಾಗಿ ದಯವಿಟ್ಟು ಇದನ್ನ ನಿಮ್ಮ ಕಥೆಗಳಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡಿ. ಹಾಗೆ ಉದ್ವೇಗ ಮತ್ತೆ ಕುತೂಹಲವನ್ನ ಹೆಚ್ಚು ಮಾಡಿ. ಇದನ್ನ ನಾವು
ಮೊದಲಿನಿಂದನೂ ಹೇಳ್ತಾ ಬರ್ತಾ ಇದೀವಿ. ನಿನ್ನೆ ಕೂಡ ಏನು ಈ ಉದ್ವೇಗ ಮತ್ತು ಕುತೂಹಲವನ್ನ ಹೇಗೆ ಹೆಚ್ಚಿಸೋದು ಅನ್ನೋದ್ರ ಬಗ್ಗೆ ನಿನ್ನೆ ಹೇಳ್ತಾ ಇದ್ವಿ. ಉದ್ವೇಗ ಕುತೂಹಲ ಹೆಚ್ಚಿಸ್ಲಿಕ್ಕೆ ನಿನ್ನೆ ಹೇಳಿರೋ ಹಾಗೆ ಹುಕ್ಸ್ ಗಳನ್ನ ಬಳಸಬಹುದು, ಕ್ಲಿಪ್ ಹ್ಯಾಂಗರ್ಸ್ ಗಳನ್ನ ಬಳಸಬಹುದು. ದೃಶ್ಯ ರೂಪದಲ್ಲಿ ನಿಮ್ಮ ಕೃತಿಯನ್ನ ಬರೆದಾಗ ಆಗ ನಿಮ್ಗೆ ಇವುಗಳನ್ನೆಲ್ಲ ಅಳವಡಿಸ್ಕೊಳ್ಳಿಕ್ಕೆ ಸುಲಭ ಆಗತ್ತೆ. ಈ ಕುತೂಹಲವನ್ನ ಹೆಚ್ಚಿಸಿದಾಗ ಓದುಗ ಸಹಜವಾಗಿ ನಿಮ್ಮ ಕಥೆಯನ್ನ ಮುಂದೆ ಓದ್ಕೊಂಡು ಹೋಗ್ತಾನೆ. ಬೆಂಬಲ ಇರಲಿ, ಪ್ರಾಬಲ್ಯ ಬೇಡ. ಯಾವ್ದಕ್ಕೆ ಅಂದ್ರೆ ನೀವು ಕಥೆಯ ಜೊತೆಗೆ ಉಪಕಥೆಗಳನ್ನು ಕೂಡ ಬರಿತಾ ಇರ್ತೀರಿ, ಹೌದಾ? ಆ ಉಪಕಥೆಗಳು ಅವರ ಕಥೆಯನ್ನ ಹೇಳಿ. ಉದಾಹರಣೆಗೆ ನಾಯಕಿಯ ತಂದೆ ಅಥವಾ ತಾಯಿಯ ಯಾವುದೋ ಹಿನ್ನೆಲೆ ಕತೆಗೆ ಒಂದು ತಿರುವನ್ನ ನೀಡತ್ತೆ ಅಂತ ಇಟ್ಕೊಳ್ಳೋಣ. ಆ ತಿರುವನ್ನ ನೀಡ್ಬೇಕು ಅನ್ನೋ ಕಾರಣಕ್ಕಾಗಿ ಆ ತಾಯಿಯ ಕಥೆಯನ್ನೇ ಅಥವಾ ತಂದೆಯ ಹಿನ್ನೆಲೆಯನ್ನೇ ಏನು ಸಂಪೂರ್ಣವಾಗಿ ಅದನ್ನೇ ಚಿತ್ರಿಸ್ತಾ ಹೋಗಿ ಮುಖ್ಯ ಕಥೆ ಏನು ಅನ್ನೋದನ್ನೇ ಮರ್ತು ಹೋಗೋ ಹಾಗೆ ಆದ್ರೆ ಆಗ ಏನಾಗತ್ತೆ, ನಿಮ್ಮ ಕಥೆಯ ಉದ್ದೇಶ ಏನಾಗಿತ್ತು ಅದು ಸಹಜವಾಗಿ ಅದು ಮುನ್ನೆಲೆಗೆ ಬರೋದಿಲ್ಲ. ಹಾಗಾಗಿ ಏನ್ ಮಾಡ್ಬೇಕು, ನಿಮ್ಮ ಉಪಕಥೆಗಳು ಮುಖ್ಯ ಕಥೆಗೆ ಬೆಂಬಲವಾಗಿ ಇರ್ಬೇಕು. ಅದರ ಹೊರತಾಗಿ ಅವುಗಳನ್ನೇ ತುಂಬಾ ವಿವರಣೆ ಕೊಡೋದು ಅಥವಾ ಹಾಗಂತ ಅದು ಅಗತ್ಯ ಇದ್ದಷ್ಟು ವಿವರಣೆ ಕೊಡದೇ ಇದ್ರೂ ಕೂಡ ಯಾಕೆ ಹೀಗಾಗ್ತಿದೆ ಅನ್ನುವಂತಹ ಗೊಂದಲ ಕೂಡ ಮೂಡಬಹುದು. ಹಾಗಾಗಿ ಉಪಕಥೆ ಮತ್ತು ಮುಖ್ಯ ಕಥೆಯಲ್ಲಿ ಆ ಸಮತೋಲನವನ್ನ ಕಾಪಾಡ್ಕೊಳ್ಳೋದು, ಅವೆರಡನ್ನು ಜೋಡಿಸೋದು ತುಂಬಾ ಮುಖ್ಯ. ಜೋಡಿಸೋದ್ರ ಬಗ್ಗೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ. ಅದು ನಿಮ್ಮ ಕಥಾ ಹಂದರದ ಮೇಲೆ ನೀವು ಯಾವ ರೀತಿಯ ಉಪಕಥೆಗಳನ್ನ ತಗೊಳ್ತಾ ಇದ್ದೀರಿ, ಕಥಾ ಹಂದರ ಯಾವ ರೀತಿಯಾಗಿ ಇದೆ, ಹಾಗೆ ನಿಮ್ಮ ಪ್ರಸ್ತುತಿ ಹೇಗಿದೆ, ಇವುಗಳ ಮೇಲೆ ಅವಲಂಬಿತ ಆಗಿರುತ್ತೆ. ಹಾಗಾಗಿ ಪ್ರತಿಯೊಬ್ಬರ ಬರವಣಿಗೆಯ ಶೈಲಿಯು ವಿಭಿನ್ನ ಆಗಿರುತ್ತೆ. ಪ್ರತಿಯೊಬ್ಬರ ಯೋಚನಾ ಶೈಲಿ, ಕಲ್ಪನೆಗಳು ಕೂಡ ವಿಭಿನ್ನ ಆಗಿರುತ್ತೆ. ಹಾಗಾಗಿ ಹೀಗೆ ಬರೀರಿ, ಇದನ್ನೇ ಮಾಡಿ ಅಂತ ನಾವು ನೇರವಾಗಿ ಹೇಳೋದಕ್ಕೆ ಆಗೋದಿಲ್ಲ. ನಾವು ಕೆಲವು ಸಲಹೆಗಳನ್ನ ಕೊಡಬಹುದು. ಅವುಗಳನ್ನ ಆಲೋಚನೆ ಮಾಡಿ, ಅವುಗಳನ್ನ ವಿಶ್ಲೇಷಿಸಿ ನೀವು ಅದನ್ನ ಹೇಗೆ ಅಳವಡಿಸ್ಕೊಳ್ಳೋದು ಅನ್ನೋದನ್ನ ನೀವೇ ಕಂಡ್ಕೊಳ್ಬೇಕು. ಅಂದಾಗ ಮಾತ್ರ ನಿಮ್ಮ ಕೃತಿಯಲ್ಲಿ ಅಥವಾ ನಿಮ್ಮ ಬರವಣಿಗೆಯ ಒಂದು ಜೀವನದಲ್ಲಿ ನೀವೇ ಬೆಳವಣಿಗೆ ಹೊಂದಲಿಕ್ಕೆ ಅದು ಸಹಾಯ ಆಗತ್ತೆ. ನಾವು ಕೊಡುವುದು ಕೇವಲ ಸಲಹೆಗಳು ಮಾತ್ರ. ಅದನ್ನ ನೀವು ಅಳವಡಿಸ್ಕೊಂಡು ಹೇಗೆ ಬಳಸ್ಕೊಳ್ತೀರಿ ಅನ್ನೋದು ಅದು ಪ್ರತಿಯೊಬ್ಬರ ಆಯಾ ಬರಹಗಾರರ ಶೈಲಿಗೆ ಬಿಟ್ಟಿದ್ದಾಗಿರುತ್ತೆ. ಇಲ್ಲಿ ಉಪಕಥೆಗಳು ಏನಾಗಿರುತ್ತೆ, ಊಟದ ಜೊತೆ ಉಪ್ಪಿನಕಾಯಿ ಅಥವಾ ಅಡಿಗೆಗೆ ಹಾಕುವ ಉಪ್ಪಿನ ಹಾಗೆ. ಅಡಿಗೆಗೆ ಉಪ್ಪು ಜಾಸ್ತಿ ಆದ್ರೆ ಕೆಟ್ಟು ಹೋಗುತ್ತೆ, ಹಾಗೆ ಉಪ್ಪು ಕಡಿಮೆ ಆದ್ರೆ ಸಪ್ಪೆ ಅನ್ಸತ್ತೆ. ಹಾಗಾಗಿ ಉಪಕಥೆಗಳನ್ನ ತಗೊಳ್ಳೋದು ಎಷ್ಟು ಮುಖ್ಯ ಅನ್ನೋದು ನಿಮ್ಗೆ ಈ ವಾಕ್ಯದಿಂದ ನಿಮ್ಗೆ ಗೊತ್ತಾಗತ್ತೆ. ನಿಮ್ಗೆ ಉಪಕಥೆಗಳು ಬೇಕು, ಹಾಗೆ ಮುಖ್ಯ ಕಥೆಗೆ ಅದು ಹೊಂದ್ಕೊಳ್ಳೋ ಹಾಗೂ ಇರ್ಬೇಕು. ಇವೆರಡು ಸಮನ್ವಯ ಮಾಡಿದಾಗ ಮಾತ್ರ ನಿಮ್ಮ ಕಥೆಯನ್ನ ಸುದೀರ್ಘವಾಗಿ ಬರೀಲಿಕ್ಕೆ, ಓದುಗರಿಗೆ ಬೇಸರ ಬರದೇ ಇರೋ ಹಾಗೆ ಬರೀಲಿಕ್ಕೆ ಸಾಧ್ಯ ಆಗತ್ತೆ. ಇಲ್ಲಿ ನಾವು ಒಂದು ಉದಾಹರಣೆಯನ್ನ ಕೊಟ್ಟಿದ್ದೀವಿ. ಇಲ್ಲಿ ಏನು, ಒಬ್ಬ ಕೊಲೆಗಾರನನ್ನ ಹುಡುಕ್ತಾ ಇರುವಂತಹ ಪೊಲೀಸ್ ಅಧಿಕಾರಿಯ ಕಥೆಯನ್ನ ನೀವು ಬರಿತೀರಿ ಅನ್ಕೊಂಡ್ರೆ ಆಗ ಉಪಕಥೆಯಾಗಿ ಅವನ ಕೌಟುಂಬಿಕ ವಿಷಯವನ್ನ ತಗೊಳ್ಬಹುದು ಅಥವಾ ಅವನ ವೈವಾಹಿಕ ವಿಷಯ ತಗೊಳ್ಬಹುದು. ಪ್ರೇಮ ಕಥೆಯಾಗಿ ಪ್ರೀತಿ ಪ್ರೇಮವನ್ನ ಅದನ್ನ ಉಪಕಥೆಯಾಗಿ ತಗೊಳ್ಬಹುದು. ಅಥವಾ ಇನ್ನೂ ಒಂದ್ ಹೆಜ್ಜೆ ಮುಂದೆ ಹೋಗಿ ನೀವು ಆ ಕೊಲೆಗಾರನ ಹಿನ್ನೆಲೆ ಅಥವಾ ಆ ಕೊಲೆಗಾರನ ಜೀವನದಲ್ಲಿ ಏನಾಗಿತ್ತು, ಆ ಕೊಲೆಗಾರ ಯಾಕೆ ಹಾಗಾದ ಅದನ್ನು ಕೂಡ ಬರಿಬಹುದು. ಅಥವಾ ಯಾರು ಕೊಲೆ ಆಗಿದಾನೋ ಅವನ ಜೀವನದಲ್ಲಿ ಏನಾಗಿತ್ತು ಅದನ್ನು ಕೂಡ ಉಪಕಥೆಯಾಗಿ ಸೇರಿಸ್ಕೊಳ್ಬಹುದು. ಇಲ್ಲಿ ಬೆಂಬಲ ಇರಲಿ, ಆದ್ರೆ ಪ್ರಾಬಲ್ಯ ಬೇಡಕ್ಕೆ ನಾನು ಇದೇ ಉದಾಹರಣೆಯನ್ನ ತಗೊಂಡು ಹೇಳ್ತೀನಿ. ನೀವು ಇಲ್ಲಿ ಕೊಲೆಗಾರನನ್ನ ಅಥವಾ ಕೊಲೆ ಆದವನನ್ನ ಉಪಕಥೆಯಾಗಿ ತಗೊಂಡ್ರೆ ಒಂದಷ್ಟು ವಿವರಣೆಯನ್ನ ನೀಡಬಹುದು. ಯಾಕೆ ಕೊಲೆ ಆಯ್ತು, ಹೇಗಾಯ್ತು, ಕೊಲೆ ಆಗ್ಲಿಕ್ಕೆ ಕಾರಣ ಏನು ಅನ್ನೋದನ್ನ ತಗೊಳ್ಬಹುದು. ಆದ್ರೆ ಈ ಮುಖ್ಯ ಕಥೆ ಏನಾಗಿತ್ತು ನಿಮ್ದು, ಅಧಿಕಾರಿಯ ಕಥೆಯನ್ನ ಹೇಳೋದು. ಅದನ್ನ ಬಿಟ್ಟು ನೀವು ಕೊಲೆಗಾರನನ್ನೇ ಹೀರೋ ರೀತಿಯಲ್ಲಿ ಅಲ್ಲದೆ ಇದ್ರು ಕೂಡ ಅವನ ವಿಷಯಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಕೊಡ್ತಾ ಹೋದಾಗ ನಿಮ್ಮ ಮುಖ್ಯ ಕಥೆಗೆ ಏನು ಆ ಮುಖ್ಯ ಕಥೆ ಮುನ್ನೆಲೆಗೆ ಬರೋದಿಲ್ಲ. ಹಾಗಾಗಿ ಇಂತಹ ವಿಷಯಗಳ ಕುರಿತು ನೀವು ಗಮನವನ್ನ ಹರಿಸ್ಬೇಕು. ಎಲ್ಲಿ, ಎಷ್ಟು, ಯಾಕೆ, ಯಾವಾಗ ಸೇರಿಸ್ಬೇಕು, ಇದನ್ನ ಮುಖ್ಯವಾಗಿ ನೀವು ಗಮನಿಸ್ಕೊಂಡು ಹೋದ್ರೆ ಆಗ ಸುದೀರ್ಘವಾಗಿಯೂ ಕೂಡ ಬರಿಬಹುದು. ಅಧಿಕ ಅಧ್ಯಾಯಗಳನ್ನ ಈ ಮೂಲಕ ಬರೀಲಿಕ್ಕೆ ಸಾಧ್ಯ ಆಗತ್ತೆ. ಹಾಗೆ ಕಥೆಗಳನ್ನ ಈ ರೀತಿಯಾಗಿ ಬರಿಬೇಕು, ಇದಮಿತ್ತಂ ಅನ್ನೋದು ಇರೋದಿಲ್ಲ.
ಅದು ಬರಹಗಾರನ ಕಲ್ಪನೆ, ಶೈಲಿ, ಅವನ ದೃಷ್ಟಿಕೋನಗಳು, ಹಾಗೆ ಯಾವ ಕಥಾ ವಸ್ತು ಇವುಗಳೆಲ್ಲದರ ಮೇಲೆ ಅವಲಂಬಿತ ಆಗಿರುತ್ತೆ. ಇದಮಿತ್ತಂ ಅನ್ನೋದು ಯಾವ ವಿಷಯದಲ್ಲೂ ನಾವು ಹೇಳೋದಕ್ಕೆ ಆಗೋದಿಲ್ಲ. ಅದು ಕಲ್ಪನೆಯ ವಿಚಾರ. ಈ ಕ್ರಿಯೇಟಿವಿಟಿ ಅನ್ನೋದರ ವಿಷಯದಲ್ಲಿ ನೀವು ಹೀಗೆ ಬರೀರಿ ಅನ್ನುವಂತಹ ನಿರ್ಬಂಧನೆ ಹಾಕ್ಲಿಕ್ಕೆ ಆಗೋದಿಲ್ಲ. ನಾವು ಸಲಹೆಗಳನ್ನ ಕೊಡಬಹುದು ಅಷ್ಟೇ. ಅದನ್ನ ನೀವು ಅಳವಡಿಸ್ಕೊಳ್ಬೇಕು. ಕಲ್ಪನೆಗಳಿಗೆ ಮಿತಿ ಇರೋದಿಲ್ಲ, ಹೌದಾ? ನೀವು ಯಾವುದೇ ಕಲ್ಪನೆಗಳನ್ನ ಇನ್ನೊಂದು ಕಲ್ಪನೆಯ ಜೊತೆ ಮಿಕ್ಸ್ ಮಾಡಿ, ಅದನ್ನ ಬ್ಲೆಂಡ್ ಮಾಡಿ, ಅದನ್ನ ಓದುಗರಿಗೆ ಉತ್ತಮ ಕೃತಿಯಾಗಿ ನೀವು ನೀಡಬಹುದು. ಆದ್ರೆ ಮುಖ್ಯವಾಗಿ ನೆನ್ಪಿಟ್ಕೊಳ್ಳಿ, ನಿಮ್ಮ ಕೃತಿ ಯಾರಿಗೂ, ಯಾವುದೇ ಜನಾಂಗ ಇರಬಹುದು, ಯಾವುದೇ ವ್ಯಕ್ತಿಗೆ ಇರಬಹುದು, ಯಾರಿಗೂ ಅದು ಮನಸ್ಸಿಗೆ ನೋವು ಉಂಟು ಮಾಡೋ ಹಾಗೆ ಇರಬಾರ್ದು, ಅಥವಾ ಅವರ ಗೌರವಕ್ಕೆ ಧಕ್ಕೆ ಬರದೇ ಇರೋ ಹಾಗೆ ನೀವು ಅದನ್ನ ಬರಿಬೇಕು. ಅಂದಾಗ ಮಾತ್ರ ನಿಮ್ಮ ಕೃತಿ ಏನು ಹೆಚ್ಚಿನ ಜನರ ಮನಸ್ಸಿಗೆ ಹತ್ರ ಆಗತ್ತೆ. ಹಾಗೆ ನಿನ್ನೆಯಿಂದನೂ ಹೇಳ್ತಾ ಇರೋ ಹಾಗೆ ಕಥಾವಸ್ತುವಿನ ಆಯ್ಕೆಯಲ್ಲಿ ನೀವು ತುಂಬಾ ಸೂಕ್ಷ್ಮವಾಗಿ ಅದನ್ನ ಆಯ್ಕೆ ಮಾಡ್ಕೊಳ್ಬೇಕು. ಹಾಗೆ ಪ್ರತಿ ಅಧ್ಯಾಯಗಳನ್ನ ರಚನೆ ಮಾಡುವಾಗ ಈ ರೀತಿ ಉಪಕಥಾಹಂದರಗಳು, ಉಪಕಥೆಗಳು ಇವುಗಳನ್ನ ಬಳಸ್ಕೊಂಡು, ಸಂಭಾಷಣೆಗಳನ್ನ ಕೂಡ ಬಳಸ್ಕೊಂಡು ಒಂದು ಸನ್ನಿವೇಶವನ್ನ, ಒಂದು ದೃಶ್ಯವನ್ನ ಕ್ರಿಯೇಟ್ ಮಾಡಿ ಅದನ್ನ ಬರೆದಾಗ ಉತ್ತಮವಾಗಿ ನೀವು ಓದುಗರನ್ನ ತಲುಪಬಹುದು. ಓದುಗರಲ್ಲಿ ಒಂದು ದೃಶ್ಯ ಉಳ್ಕೊಳ್ಬೇಕು ಅಂದ್ರೆ ಅದರ ವಿವರಣೆ ನೀವು ಅಷ್ಟು ಇಫೆಕ್ಟಿವ್ ಆಗಿ ಬರ್ದಿರ್ಬೇಕು. ಇಲ್ಲಿ ನಾವು ಒಂದು ಉದಾಹರಣೆ, ಉಪಕಥಾ ವಸ್ತುಗಳನ್ನ ಹೇಗೆ ತಗೊಳ್ಳೋದು ಅನ್ನೋದಕ್ಕೆ ಉದಾಹರಣೆಯನ್ನ ತಗೊಂಡಿದ್ದೀವಿ. ಅರ್ಜುನ್ ಮತ್ತೆ ಮಾಯಾ ಡಾರ್ಜಿಲಿಂಗ್ ನಲ್ಲಿ ಒಂದು ಚಹಾ ತೋಟದಲ್ಲಿ ಅವ್ರು ಅಂದ್ರೆ ಚಹಾ ತೋಟದ ಹತ್ರ ವಾಸಿಸ್ತಾ ಇರ್ತಾರೆ. ಅಲ್ಲಿ ಅವರ ಪ್ರೀತಿಯ ಕತೆ ನಡೆಯುತ್ತೆ. ಅದಕ್ಕೆ ನೀವು ಏನೇನು ಉಪಕಥೆಗಳನ್ನ ತಗೊಳ್ಬಹುದು. ಅರ್ಜುನ್ ಕುಟುಂಬದ ನಿರೀಕ್ಷೆಗಳು. ಈ ನಿರೀಕ್ಷೆಗಳು ಏನಿರಬಹುದು? ಮಾಯಾ ಮದುವೆ ಆಗಿ ಬಂದ್ಮೇಲೆ ಅವಳು ಸಂಪ್ರದಾಯಬದ್ಧವಾಗಿ ಇರ್ಬೇಕು ಅಂತನೋ, ಅಥವಾ ಅವಳು ಕೆಲಸವನ್ನ ಮಾಡೋದು ಬೇಡ ಅಂತಾನೋ, ಅಥವಾ ಇನ್ನೇನು ಈ ರೀತಿಯ ನಿರೀಕ್ಷೆಗಳು. ಅಥವಾ ಅರ್ಜುನ್ನ ಬಗ್ಗೆನೆ ಅವನ ಕುಟುಂಬ ನಿರೀಕ್ಷೆ ಇಟ್ಟಿರ್ಬೋದು. ಅವನು ಪ್ರೀತಿ ಪ್ರೇಮದಲ್ಲೆಲ್ಲ ಇರಬಾರ್ದು, ಅವನು ನಾವು ಹೇಳಿರೋ ಹುಡುಗಿಯನ್ನೇ ಮದುವೆ ಆಗ್ಬೇಕು ಅನ್ನುವಂತಹ ಒಂದು ನಿರೀಕ್ಷೆ ಇರಬಹುದು. ಈ ವಿಷಯಕ್ಕೆ ನೀವು ಇನ್ನೂ ಅನೇಕ ವಿಚಾರಗಳನ್ನ ಅಳವಡಿಸ್ಕೊಂಡು ಅದನ್ನ ಉಪಕಥೆಯಾಗಿ ತಗೊಳ್ಬಹುದು. ಹಾಗೆ ಮಾಯಾಳ ಅಥವಾ ಅರ್ಜುನ್ನ ಗತ ಜೀವನದಲ್ಲಿ ಏನೋ ಒಂದು ರಹಸ್ಯ ಇರುತ್ತೆ, ಅದು ಒಬ್ರಿಂದೊಬ್ರಿಗೆ ಗೊತ್ತಿರೋದಿಲ್ಲ. ಅದು ಗೊತ್ತಾದಾಗ ಏನಾಗತ್ತೆ, ಇದು ಕೂಡ ಒಂದು ಉಪಕಥೆ ಆಗಬಹುದು. ಚಹಾ ತೋಟದ ಕೆಲಸದವರ ಸ್ಟ್ರೈಕ್ ನೋಡಿ, ಇಲ್ಲಿ ಮುಖ್ಯ ಪಾತ್ರಗಳು ಯಾವುದು? ಅರ್ಜುನ್ ಮತ್ತೆ ಮಾಯಾ. ಆದ್ರೆ ಉಪಕಥೆಯನ್ನ ಯಾವ್ದನ್ನಾಗಿ ತಗೊಳ್ಬಹುದು? ಚಹಾ ತೋಟದ ಕೆಲಸದವರ ಸ್ಟ್ರೈಕ್ ಕೂಡ ತಗೊಳ್ಬಹುದು. ಆ ಸ್ಟ್ರೈಕ್ ಇಂದ ಅರ್ಜುನ್ ಮಾಯಾಗೆ ಏನ್ ಇಫೆಕ್ಟ್ ಆಗಬಹುದು, ಅವರು ಹೇಗೆ ಅದನ್ನ ನಿಭಾಯಿಸಬಹುದು, ಇವುಗಳನ್ನೆಲ್ಲ ತಗೊಂಡ್ರೆ ಅದು ಕೂಡ ಉಪಕಥೆಯಾಗಿ ಬರುತ್ತೆ. ಆದ್ರೆ ಇಂತಹ ವಿಷಯಗಳನ್ನ ತುಂಬಾ ದೀರ್ಘವಾಗಿ ಎಳಿತಾ ಹೋಗ್ಬಾರ್ದು. ಅಲ್ಲಿ ಕೆಲವಷ್ಟು ಅಧ್ಯಯನಗಳನ್ನ ಮಾಡಿ, ಹೇಗೆ ಸ್ಟ್ರೈಕ್ ಯಾವ ರೀತಿ ನಡೆಯುತ್ತೆ, ಯಾಕೆ ನಡೆಯುತ್ತೆ ಚಹಾ ತೋಟಗಳಲ್ಲಿ, ಅದರಿಂದ ಹೇಗೆ ಹೊರಗೆ ಬರಬಹುದು ಮಾಲೀಕರು, ಇದ್ರ ಬಗ್ಗೆ ಸ್ವಲ್ಪ ಅಧ್ಯಯನವನ್ನ ನಡೆಸಿ ಆ ರೀತಿಯ ಅಂಶಗಳನ್ನ ತಗೊಂಡ್ರೆ ಅದು ಕುತೂಹಲಕಾರಿ ಆಗಿರುತ್ತೆ. ಹಾಗೆ ಚಹಾ ತೋಟದ ಮಾಲೀಕರ ನಡುವಿನ ಪಂದ್ಯ ಅಂದ್ರೆ, ಈಗ ಅರ್ಜುನ್ ಮತ್ತೆ ಮಾಯಾ ಇಬ್ರು ಕೂಡ ಬೇರೆ ಬೇರೆ ತೋಟದ ಮಾಲೀಕರ ಮಕ್ಕಳಾಗಿರ್ತಾರೆ. ಅವರಿಬ್ಬರ ತಂದೆಯರ ಮಧ್ಯೆ ಏನು ಪೈಪೋಟಿ ನಡೀತಾ ಇರತ್ತೆ. ಅದು ಇವರ ಪ್ರೀತಿಗೆ ಹೇಗೆ ಪರಿಣಾಮ ಬೀರುತ್ತೆ, ಇದನ್ನು ಕೂಡ ಉಪಕಥೆಯಾಗಿ ತಗೊಳ್ಬಹುದು. ಚಹಾ ಸ್ವಾದದ ಸ್ಪರ್ಧೆ, ಇಂಥ ವಿಷಯಗಳನ್ನ ತಗೊಂಡಾಗ, ಸ್ವಾದದ ಸ್ಪರ್ಧೆ ಇದನ್ನ ತಗೊಂಡಾಗ ಅಲ್ಲಿ ನಿಜವಾಗ್ಲೂ ಹೇಗೆ ಚಹಾ ಸ್ಪರ್ಧೆ ನಡೆಯುತ್ತೆ, ಅದರಲ್ಲಿ ಏನೇನನ್ನ ಮಾಡ್ತಾರೆ, ಅವರ ಆಚಾರ ವಿಚಾರ ಹೇಗಿರುತ್ತೆ, ಆಗ ಇವುಗಳನ್ನೆಲ್ಲ ತಗೊಂಡ್ರೆ ಓದುಗನಿಗೆ ಏನನ್ಸುತ್ತೆ, ಈ ಬರಹಗಾರನಿಗೆ ಏನೋ ಗೊತ್ತಿದೆ, ಅವರು ಈ ಕಥೆಯಲ್ಲಿ ನಮಗೆ ಹೆಚ್ಚಿನ ವಿಷಯಗಳನ್ನ ನೀಡ್ತಾ ಇದ್ದಾರೆ, ಇದನ್ನ ಓದೋಣ ಅನ್ನುವಂತಹ ಭಾವನೆ ಬೆಳೀತಾ ಹೋಗುತ್ತೆ. ಹಾಗೆ ಅರ್ಜುನ್ ಅಥವಾ ಮಾಯಾಳ ಗೆಳೆಯ ಗೆಳತಿ ಇವರ ಕಥೆಗಳನ್ನು ಕೂಡ ತಗೊಳ್ಬಹುದು. ಅವರು ಅಂದ್ರೆ ಗೆಳೆಯರು ಜೀವನದಲ್ಲಿ ಅನುಭವಿಸಿರುವಂತಹ ಯಾವುದೋ ಒಂದು ವಿಷಯ ಇವರ ಪ್ರೀತಿಗೆ ಪರಿಣಾಮ ಆಗುತ್ತೆ. ಇಂತಹ ವಿಷಯಗಳನ್ನ ತಗೊಳ್ಬಹುದು. ಹಾಗೆ ತ್ರಿಕೋನ ಪ್ರೇಮ ಕಥೆ, ಇನ್ನೊಬ್ರು ಯಾರೋ ಇಬ್ರಲ್ಲೊಬ್ರಿಗೆ ಪ್ರೇಮ ನಿವೇದನೆ ಮಾಡ್ತಾರೆ, ಅದು ಯಾವ ರೀತಿ ಪರಿಣಾಮ ಆಗತ್ತೆ, ಇದನ್ನು ತಗೊಳ್ಬಹುದು. ಯಾವ್ದೋ ಕೌಟುಂಬಿಕ ರಹಸ್ಯ ಇರುತ್ತೆ, ಅದನ್ನು ಕೂಡ ನೀವು ಉಪಕಥೆಯಾಗಿ ತಗೊಳ್ಬಹುದು. ಹಾಗೆ ವೃತ್ತಿ ಜೀವನದ ತಗೊಂಡ್ರೆ ಅರ್ಜುನ್ ಒಬ್ಬ ಇಂಜಿನಿಯರೋ ಡಾಕ್ಟರೋ ಅಥವಾ ಈ ಚಹಾ ತೋಟದ ಮಾಲೀಕನೇ ಆಗ್ಬೇಕು ಅಂತ ಅನ್ಕೊಂಡಿರ್ತಾನೆ. ಮಾಯಾ ಇನ್ನೇನೋ ಆರ್ಟಿಸ್ಟ್ ಆಗಿರ್ಬೇಕು ಅಥವಾ
ಸಂಗೀತಗಾರ್ತಿ ಆಗಿರ್ಬೇಕು, ಏನೋ ಒಂದು ಇಟ್ಕೊಂಡಿರ್ತಾಳೆ. ಅಂತಹ ವೃತ್ತಿ ಜೀವನವನ್ನ ತಗೊಂಡಾಗ ಅದರ ಕುರಿತು ಸ್ವಲ್ಪ ನೀವು ಓದ್ಕೊಂಡೋ ಅಥವಾ ಅದರ ಕುರಿತು ನಿಮ್ಗೆ ಎಷ್ಟು ಗೊತ್ತಿದ್ಯೋ ಆ ಅಂಶಗಳನ್ನ ಕಥೆಯಲ್ಲಿ ಬಳಸ್ಕೊಳ್ತಾ ಹೋಗ್ಬೇಕು. ಕೇವಲ ಅವಳು ಸಂಗೀತಗಾರ್ತಿ ಆಗಿದ್ದಾಳೆ ಅಥವಾ ಇವನು ಇಂಜಿನಿಯರ್ ಆಗಿದ್ದಾನೆ, ಅವನೇನೋ ಕೆಲಸ ಮಾಡ್ತಾನೆ ಅಷ್ಟೇ ತಗೊಳ್ಳೋದಲ್ಲ. ಅಲ್ಲಿ ಅವರ ವೃತ್ತಿ ಜೀವನದಲ್ಲಿ ಯಾವ ಸವಾಲುಗಳು ಎದುರಾಗಬಹುದು, ಅದನ್ನ ಹೇಗೆ ಪರಿಹರಿಸ್ಕೊಳ್ಬಹುದು, ಅಥವಾ ಅವರು ಇಷ್ಟಪಡುವಂತಹ ಯಾವುದೋ ಒಂದು ವಿಷಯ ಯಾವ ರೀತಿಯಾಗಿ ಇರಬಹುದು, ಈ ರೀತಿಯಾದಂತಹ ವಿಚಾರಗಳನ್ನ ನಿಮ್ಮ ಆ ಉಪಕಥೆಗಳಲ್ಲಿ ಬಳಸ್ಕೊಂಡಾಗ ಉಪಕಥೆಗಳು ಬೋರ್ ಅಂತ ಅನ್ಸೋದಿಲ್ಲ. ಆಗ ನಿಮ್ಮ ಓದುಗರೂ ಸಹ ನಮ್ಗೆ ಏನೋ ಹೊಸ ವಿಷಯ ತಿಳಿತಾ ಇದೆ, ಇವರು ಈ ಬರಹಗಾರರಲ್ಲಿ ಏನೋ ಒಂದು ಹೊಸತನ ಇದೆ ಅನ್ನುವಂತಹ ಭಾವನೆಯನ್ನ ಬೆಳೆಸ್ಕೊಳ್ತಾರೆ. ಉಳಿದಿದ್ದು ಕೂಡ ಆರೋಗ್ಯ ಸಮಸ್ಯೆ ಇರಬಹುದು, ಹಳೆ ಪ್ರೇಮಿಯ ಆಗಮನ, ಇದೆಲ್ಲ ನಾರ್ಮಲ್ ಆಗಿ ಎಲ್ಲ ಕಥೆಗಳಲ್ಲಿ ಇರತ್ತೆ. ಹಾಗೆ ಸ್ನೇಹಿತರ ನಡುವೆ ಹೇಗೆ ಬಾಂಧವ್ಯ ಇದೆ, ಗುಪ್ತ ಆಸೆಗಳು, ಪ್ರತಿಭೆಗಳು, ಹವ್ಯಾಸಗಳು ಏನಾದ್ರೂ ಇದ್ರೆ, ಇದಕ್ಕೆ ನೀವು ಯಾವುದೋ ಒಂದು ಹೊಸ ರೀತಿಯ ಹವ್ಯಾಸ, ಇವುಗಳನ್ನೆಲ್ಲ ಇದ್ರ ಬಗ್ಗೆ ನಿಮ್ಗೆ ಗೊತ್ತಿದೆ ಅಥವಾ ಯಾವುದೋ ಒಂದು ಹೊಸ ವಿಚಾರ ನಿಮ್ಗೆ ಗೊತ್ತಿದೆ ಅಂತ ಇಟ್ಕೊಳ್ಳೋಣ. ಆ ಹೊಸ ವಿಚಾರವನ್ನ ನೀವು ಓದುಗರಿಗೆ ತಿಳಿಸ್ಬೇಕು. ಅದನ್ನ ಸುಮ್ನೆ ಲೇಖನ ರೂಪದಲ್ಲಿ ಬರೆದ್ರೆ ಅಥವಾ ಯಾವುದೋ ಒಂದು ಬೇರೆ ರೀತಿಯಲ್ಲಿ ಬರೆದ್ರೆ ಹೆಚ್ಚು ಓದುಗರನ್ನ ತಲುಪದೇ ಇರಬಹುದು. ಆಗ ಅಂತಹ ವಿಷಯಗಳನ್ನ ನಿಮ್ಮ ಕಥೆಯ ಪಾತ್ರಗಳು, ಯಾವ ಪಾತ್ರಗಳನ್ನ ಓದುಗರು ಹೆಚ್ಚು ಇಷ್ಟಪಡ್ತಾರೆ, ಅದು ಮುಖ್ಯ ಪಾತ್ರನೇ ಆಗಿರ್ಬೇಕು ಅಂತಲ್ಲ, ಪೋಷಕ ಪಾತ್ರಗಳನ್ನು ಕೂಡ ಓದುಗರು ಇಷ್ಟಪಡ್ತಾರೆ. ಯಾವ ಪಾತ್ರದಲ್ಲಿ ಅದನ್ನ ತಂದ್ರೆ ಓದುಗರಿಗೆ ವಿಷಯ ತಿಳಿದ ಹಾಗೂ ಆಗತ್ತೆ, ನಿಮ್ಮ ಕಥೆಯಲ್ಲಿ ಹೊಸತನ ಇದ್ದಾಗೂ ಆಗತ್ತೆ, ಅದ್ರ ಜೊತೆಗೆ ನಿಮ್ಮ ಕತೆಗೆ ಕುತೂಹಲವನ್ನ ಮೂಡಿಸ್ಲಿಕ್ಕೂ ಸಾಧ್ಯ ಆಗತ್ತೆ. ಇದನ್ನ ಯೋಚನೆ ಮಾಡಿ ನಿಮ್ಗೆ ಅಂತಹ ಹೊಸ ವಿಚಾರಗಳೇನಾದ್ರೂ ಗೊತ್ತಿದ್ರೆ ಅಥವಾ ಹೊಸ ರೀತಿಯದ್ದು ಏನಾದ್ರೂ ಹವ್ಯಾಸಗಳು ಅಥವಾ ಈ ತರ ಏನಾದ್ರೂ ಗೊತ್ತಿದ್ರೆ ಅದನ್ನ ನೀವು ಕಥೆಯಲ್ಲಿ ಈ ರೀತಿಯಾಗಿ ಅಳವಡಿಸ್ಕೊಳ್ಬಹುದು. ಹಾಗೆ ಮದುವೆ ಅಂತಹ ಮುಖ್ಯ ಕಾರ್ಯಕ್ರಮಗಳು, ಇವುಗಳನ್ನ ನೀವು ಯಾವ್ದಾದ್ರು ಮುಖ್ಯ ಕಾರ್ಯಕ್ರಮಗಳು, ಮದುವೆ ಈ ತರ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀರಿ ಅಂದ್ರೆ ಆಗ ಅದನ್ನೇ ತುಂಬಾ ಎಳೆದ್ಬಿಟ್ರೆ ಇವರು ಸುಮ್ನೆ ಕಥೆಯನ್ನ ಎಳಿತಾ ಇದ್ದಾರೆ ಅಂತ ಅನ್ಕೊಳ್ತಾರೆ. ನೀವು ಬೇರೆ ಬೇರೆ ಸೆಟ್ಟಿಂಗ್ ಅಂದ್ರೆ ಬೇರೆ ಬೇರೆ ಪ್ರದೇಶದಲ್ಲಿ ನಡೀತಾ ಇರುವಂತಹ ಕಥೆಯನ್ನ ತಗೊಳ್ತಾ ಇದ್ರೆ ಆಯಾ ಪ್ರದೇಶದಲ್ಲಿ, ಈಗ ಉತ್ತರ ಕರ್ನಾಟಕದವರು ಒಂದ್ ರೀತಿ ಮದ್ವೆ ಮಾಡ್ತಾರೆ, ಉತ್ತರ ಭಾರತದವರು ಒಂದ್ ರೀತಿ ಮದುವೆ ಮಾಡ್ತಾರೆ, ದಕ್ಷಿಣ ಭಾರತದವರು ಒಂದ್ ರೀತಿ ಮದುವೆ ಮಾಡ್ತಾರೆ. ನೀವು ಆ ತರ ಏನಾದ್ರೂ ಸನ್ನಿವೇಶವನ್ನ ತಗೊಂಡಿದ್ರೆ ಅಲ್ಲಿನ ಆಚಾರ ವಿಚಾರಗಳ ಬಗ್ಗೆ ನೀವು ತಿಳ್ಕೊಂಡು ಅದರ ಬಗ್ಗೆ ಸೂಕ್ಷ್ಮವಾಗಿ ಓದುಗರಿಗೆ ಕೊಡ್ತಾ ಹೋಗಿ. ಹಾಗಂತ ಅದನ್ನ ಲೇಖನವಾಗಿ ಅಂದ್ರೆ ಸಂಪೂರ್ಣ ವಿವರಣೆ ಅದನ್ನೇ ಕೊಟ್ಟು ಅದು ಕೂಡ ಬೋರ್ ಬರೋ ಹಾಗೆ ಮಾಡಬಾರ್ದು. ಕತೆಗೆ ಎಷ್ಟು ಅಗತ್ಯ ಇದೆಯೋ ಅದನ್ನ ದೃಶ್ಯ ರೂಪದಲ್ಲಿ ಆ ವಿವರಣೆಯನ್ನ ನೀಡ್ತಾ ಹೋದಾಗ ಓದುಗನಿಗೂ ಆ ವಿಚಾರಗಳು, ಹೊಸ ಸಂಪ್ರದಾಯಗಳ ಬಗ್ಗೆ ಅಥವಾ ಏನೇನನ್ನ ಮಾಡ್ತಾರೆ, ಏನೇನು ಶಾಸ್ತ್ರಗಳನ್ನ ನಡೆಸ್ತಾರೆ, ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ತಾ ಹೋಗ್ತಾರೆ. ಹಾಗೆ ಉಳಿದಿದ್ದು ಕೂಡ ತಪ್ಪು ಗ್ರಹಿಕೆ ಆದ್ರೆ ಹೇಗೆ ಹೊರಗೆ ಬರ್ತಾರೆ, ಏನಾದ್ರೂ ಟ್ರೋಮಾ ಇದ್ರೆ, ಪಾಸ್ಟ್ ಟ್ರೋಮಾ ಅಂದ್ರೆ ಏನಾದ್ರೂ ಮಾನಸಿಕ ಆಘಾತ ಆಗಿದ್ರೆ ಅಥವಾ ದೈಹಿಕವಾಗಿಯೂ ಏನಾದ್ರೂ ಅಪಾಯ ಆಗಿದ್ರೆ ಅವುಗಳಿಂದ ಎಲ್ಲ ಹೊರಗೆ ಬರ್ಲಿಕ್ಕೆ ಒಬ್ರಿಗೊಬ್ರು ಹೇಗೆ ಸಪೋರ್ಟ್ ಆಗಿ ನಿಲ್ತಾರೆ, ಇವುಗಳನ್ನೆಲ್ಲ ನೀವು ಉಪಕಥೆಯಾಗಿ ಬಳಸ್ಕೊಳ್ಬಹುದು. ಇದು ಕೇವಲ ಪ್ರೇಮ ಕಥೆಯಲ್ಲಿ ಮಾತ್ರ ಇವುಗಳನ್ನ ಬಳಸ್ಕೊಳ್ಳೋದು ಅಂತ ಅಲ್ಲ. ಇಂತಹ ವಿಚಾರಗಳನ್ನ ಈಗ ನಾವು ಹೇಳಿರುವಂತದ್ರಲ್ಲಿ ಒಂದು 10-12 ವಿಚಾರಗಳನ್ನ ನೀವು ಉಳಿದ ಕಥೆಗಳಲ್ಲೂ, ಕೌಟುಂಬಿಕ ಕಥೆಗಳಲ್ಲೂ ಬಳಸ್ಕೊಳ್ಬಹುದು. ಅಥವಾ ನೀವು ಬೇರೆ ಯಾವ ರೀತಿ ಕಥೆಗಳನ್ನ ಬರೆದ್ರು ಕೂಡ ಅದರಲ್ಲೂ ಇಂತಹ ಉಪಕಥೆಗಳನ್ನ ನೀವು ಬಳಸ್ಕೊಳ್ಬಹುದು. ಇದು ಕೇವಲ ಕಲ್ಪನೆ, ಕೇವಲ ಇಷ್ಟೇ ಉಪಕಥೆಗಳು ಅಂತ ಅಲ್ಲ. ಇದ್ರ ಹೊರತಾಗಿ ನಿಮ್ಗೂ ಅನೇಕ ಕಥೆಗಳು ಅಂದ್ರೆ ಅನೇಕ ವಿಚಾರಗಳು ಹೊಳೆಯಬಹುದು, ಅದನ್ನು ಕೂಡ ನೀವು ಬಳಸ್ಕೊಳ್ಬಹುದು. ನಿಮ್ಮ ಉಪಕಥೆಗಳು ನಿಮ್ಮ ಕತೆಗೆ ತಕ್ಕನಾಗಿ ಇವೆ ಅಂತ ಇಟ್ಕೊಳ್ಬೇಕು. ಇಲ್ಲ ಅಂದ್ರೆ ಏನಾಗತ್ತೆ, ಓದುಗನಿಗೆ ಅವೆರಡು ಲಾಜಿಕಲ್ ಆಗಿಲ್ಲ, ನಿಮ್ಮ ಕತೆಗೆ ಮತ್ತೆ ಉಪಕಥೆಗೆ ಸುಮ್ನೆ ಇದನ್ನ ಬರಿತಾ ಇದ್ದಾರೆ, ಲಾಜಿಕ್ ಇಲ್ಲ, ತರ್ಕಬದ್ಧವಾಗಿ ಯಾವುದೇ ವಿಷಯ ಇಲ್ಲ ಅಂತ ಅನ್ನಿಸ್ರೆ ಓದುಗ ಅರ್ಧದಲ್ಲೇ ಓದನ್ನ ಬಿಟ್ಬಿಡ್ತಾನೆ. ಹಾಗಾಗಿ ನಿಮ್ಮ ಮುಖ್ಯ ಕತೆ ಮತ್ತೆ ಉಪಕಥೆ ಇವೆರಡು ಒಂದೇ ಸಮನಾಗಿ ಹೋಗ್ತಾ ಇರ್ಬೇಕು. ಎರಡು ಒಂದಕ್ಕೊಂದು ಕೊಂಡಿ ಹಾಗೆ ಬೆಸ್ಕೊಂಡು ಇರ್ಬೇಕು. ಯಾವಾಗ್ಲೂ ನಿಮ್ಮ ಯಾವುದೇ ಕಥೆಯಲ್ಲಿ ನಿಮ್ಮ ಪಾತ್ರ ಪೋಷಣೆ ಉತ್ತಮ ಆಗಿದೆ ಅಂತ ಖಚಿತಪಡಿಸ್ಕೊಳ್ಳಿ. ಅಂದ್ರೆ ಯಾವುದೇ ಒಂದು ನಿಮ್ಗೆ ಉದಾಹರಣೆ ಗೊತ್ತಿರಬಹುದು. ಅಂದ್ರೆ ನೀವು ಯಾವುದೋ ಒಂದು ಬುಕ್ ಅನ್ನ ಓದ್ತೀರಿ, ಅಂದ್ರೆ ಕಾದಂಬರಿಯನ್ನ ಓದ್ತೀರಿ ಅಥವಾ ಸಿನಿಮಾವನ್ನ ನೋಡ್ತೀರಿ. ಅದ್ರಲ್ಲಿ ಎಲ್ಲಾ ವಿಷಯಗಳು ನಿಮ್ಗೆ ನೆನಪಿರೋದು ಕಷ್ಟ.
ಯಾವುದೋ ಒಂದು ಪಾತ್ರ ನಿಮ್ಮ ಮನಸ್ಸಿಗೆ ಹತ್ರ ಆಗ್ತಾ ಇದೆ ಅಂದ್ರೆ, ಯಾವುದೋ ಒಂದು ದೃಶ್ಯ ನಿಮ್ಗೆ ಹತ್ರ ಆಗ್ತಾ ಇದೆ ಅಂದ್ರೆ, ಅಲ್ಲಿ ಬರ್ದಿರುವಂತ ಯಾವುದೋ ಒಂದು ವಿಚಾರ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ, ಆಗ ಆ ವಿಚಾರವನ್ನ ಇಟ್ಕೊಂಡು ನೀವು ಆ ಕಥೆಯನ್ನ, ಆ ಸಿನಿಮಾವನ್ನ ನೆನಪು ಮಾಡ್ಕೊಳ್ತೀರಿ. ಹೌದಾ? ಅದೇ ರೀತಿ ನಿಮ್ಮ ಪಾತ್ರ ಪೋಷಣೆ, ನಿಮ್ಮ ದೃಶ್ಯಗಳ ಸಂಯೋಜನೆ ಯಾವ ರೀತಿಯಾಗಿದೆ ಇದೆ ಅನ್ನೋದ್ರ ಆಧಾರದ ಮೇಲೆ ಓದುಗರು ಅದೊಂದು ಯಾವ ವಿಷಯ ಇಷ್ಟ ಆಗುತ್ತೋ, ಎಲ್ಲರೂ ನೆನಪಿಲ್ದೆ ಇದ್ರೆ ಯಾವ ವಿಷಯ ಇಷ್ಟ ಆಗುತ್ತೋ ಆ ವಿಷಯದ ಆಧಾರದ ಮೇಲೆ ನಿಮ್ಮ ಕಥೆಯನ್ನ, ನಿಮ್ಮನ್ನ ನೆನಪು ಮಾಡ್ಕೊಳ್ತಾರೆ. ಹಾಗಾಗಿ ನಿಮ್ಮ ಪಾತ್ರ ಪೋಷಣೆ ಕೂಡ ಅಷ್ಟೇ ಉತ್ತಮವಾಗಿ ಇರ್ಬೇಕು. ಸಾಮಾನ್ಯವಾಗಿ ಏನ್ ಮಾಡ್ತಾರೆ ಓದುಗರು, ತಮ್ಮ ಜೀವನಕ್ಕೆ ಹತ್ತಿರ ಆಗುವಂಥದ್ದು ಅಥವಾ ಆ ತಾವು ಇಷ್ಟಪಡುವಂತಹ ವಿಚಾರಗಳಾಗಿರಬಹುದು, ಅಥವಾ ಆ ಏನು ತಮಗೆ ಗೊತ್ತಿಲ್ಲದೆ ಇರುವಂತಹ ಹೊಸ ವಿಚಾರಗಳಾಗಿರಬಹುದು. ಇಂತಹ ವಿಚಾರಗಳನ್ನ ನೀವು ಕಥೆಯಲ್ಲಿ ಅಳವಡಿಸ್ಕೊಳ್ತಾ ಹೋದಾಗ, ಆಗ ಸಹಜವಾಗಿ ಆ ಕಥೆಯತ್ತ ಒಂದು ಓ ಇದು ತುಂಬಾ ಚೆನ್ನಾಗಿದೆ, ಇದ್ರಲ್ಲಿ ಏನೋ ಹೊಸದಿದೆ, ಇದು ಹೀಗಿದೆಯಲ್ಲ, ಇದು ನನ್ನ ಜೀವನಕ್ಕೆ ಹತ್ರ ಆಗತ್ತಲ್ಲ ಅನ್ನುವಂತಹ ಭಾವನೆಯಲ್ಲಿ ಕಥೆಯನ್ನ ಓದ್ತಾರೆ. ಆ ಮೂಲಕ ನಿಮ್ಮ ಕಥೆಯನ್ನ ನೆನ್ಪಿಟ್ಕೊಳ್ತಾರೆ. ಹಾಗೆ ಘಟನೆಗಳನ್ನ, ಪಾತ್ರದ ಜೀವನದ ಹೋರಾಟಗಳನ್ನ, ಇವುಗಳು ಏನ್ ಮಾಡತ್ತೆ, ಓದುಗರಿಗೆ ತಮ್ಮ ಜೀವನಕ್ಕೆ ಅದು ಅಪ್ಲೈ ಆಗೋ ಹಾಗಿದ್ರೆ, ತಮ್ಮ ಜೀವನದ ಯಾವುದೋ ಒಂದು ಘಟನೆಯನ್ನ ನೆನಪು ಮಾಡೋ ಹಾಗಿದ್ರೆ, ಆ ಪಾತ್ರಗಳತ್ತ ಅವರು ಹೆಚ್ಚು ಆಕರ್ಷಿತರಾಗ್ತಾರೆ. ಅದ್ರ ಜೊತೆಗೆ ನಿಮ್ಮ ಕತೆ ನಿಮಗೆ ಇಷ್ಟ ಆಗ್ತಾ ಇದೆ, ನಿಮ್ಮ ಬರವಣಿಗೆ ಬಗ್ಗೆ ನೀವು ಅಷ್ಟು ಒಲವನ್ನ ಇಟ್ಕೊಂಡಿದ್ದೀರಿ ಅಂದಾಗ ಸಹಜವಾಗಿ ಅದು ಓದುಗರಿಗೆ ಇಷ್ಟ ಆಗುತ್ತೆ. ನಿಮ್ಮ ಬರವಣಿಗೆಯ ಮೊದಲ ಓದುಗ ನೀವೇ ಆಗಿರ್ಬೇಕು. ಇವಿಷ್ಟು ಉಪಕಥೆಗಳನ್ನ ಹೇಗೆ ಕಥೆಯಲ್ಲಿ ಬಳಸ್ಕೊಂಡು ಕಥೆಯನ್ನ ದೀರ್ಘ ಮಾಡೋದು ಅನ್ನೋದು. ಮುಂದಿನದನ್ನ ನೋಡೋದಾದ್ರೆ ಕಥಾ ತಿರುವುಗಳು ಹೇಗಿರ್ಬೇಕು, ಇದನ್ನ ನಿನ್ನೆ ಕೂಡ ಹೇಳಿದ್ವಿ. ಕಥೆಯಲ್ಲಿ ಟ್ವಿಸ್ಟ್ ಅಂದ್ರೆ ಏನು? ಅನಿರೀಕ್ಷಿತವಾಗಿ ಯಾವುದೋ ಒಂದು ಪಾತ್ರ ಬರೋದು, ಯಾವುದೋ ಒಂದು ಘಟನೆ ನಡೆಯೋದು, ಅಥವಾ ಓದುಗರು ಏನು ಎಕ್ಸ್ಪೆಕ್ಟ್ ಮಾಡಿರ್ತಾರೋ ಒಂದು ಪರಿಣಾಮವನ್ನ, ಮುಂದಿನದನ್ನ ಅದರ ವ್ಯತಿರಿಕ್ತವಾಗಿ ಅಂದ್ರೆ ಅದರ ವಿರುದ್ಧವಾಗಿ ಏನಾದ್ರೂ ಆದ್ರೆ, ವಿರುದ್ಧ ಅಂತಾನೆ ಅಲ್ಲ, ಅದಕ್ಕಿಂತ ಬೇರೆಯಾಗಿ ಏನಾದ್ರೂ ಆದ್ರೆ ಅದನ್ನ ನಾವು ಕಥಾ ತಿರುವು ಅಂತ ಕರಿತೀವಿ. ಇದಕ್ಕೆ ನಾವು ನಿನ್ನೆಯೇ ಸಾಕಷ್ಟು ಉದಾಹರಣೆಗಳನ್ನ ಕೊಟ್ಟಿದ್ದೀವಿ. ಏನಂದ್ರೆ, ನೀವು ತಿರುವುಗಳನ್ನ ಹೇಗೆ ಬಳಸ್ಕೊಂಡು ಅದನ್ನ ಕ್ಲಿಫ್ ಹ್ಯಾಂಗರ್ಸ್ ಮತ್ತೆ ಹುಕ್ ಗಳನ್ನಾಗಿ ಮಾಡಬಹುದು ಅನ್ನೋದನ್ನ ನಾವು ಹೇಳಿದೀವಿ. ಇಂದು ಕೂಡ ನಿಮ್ಮ ಕಥೆಯಲ್ಲಿ ಈ ರೀತಿಯಾಗಿ ನೀವು ತಿರುವುಗಳನ್ನ ಬಳಸ್ಕೊಂಡ್ರೆ, ಅದರಿಂದ ಒಂದು ಅಧ್ಯಾಯದಲ್ಲಿ ಒಂದು ತಿರುವನ್ನ ನೀಡಿರ್ತೀರಿ, ಏನೋ ಒಂದು ಸಣ್ಣ ಸುಳಿವನ್ನ ನೀಡಿರ್ತೀರಿ. ಅದನ್ನ ಇಟ್ಕೊಂಡು ನಿಮ್ಮ ಮುಂದಿನ ಅಧ್ಯಾಯಗಳಲ್ಲಿ ಅದನ್ನ ನೀವು ಸನ್ನಿವೇಶಗಳ ರೂಪದಲ್ಲಿ ಅದನ್ನ ವಿವರಣೆಯನ್ನ ಮಾಡಬಹುದು. ಹಾಗಾಗಿ ಕಥಾ ತಿರುವುಗಳು ಕೂಡ ನಿಮ್ಮ ಧಾರಾವಾಹಿಯಲ್ಲಿ ಅಧಿಕ ಅಧ್ಯಾಯಗಳನ್ನ ಬರೀಲಿಕ್ಕೆ ನಿಮ್ಗೆ ಸಹಾಯ ಮಾಡುತ್ತೆ. ಕಥೆಯ ತಿರುವುಗಳು ಏನಾಗಿರ್ಬೇಕು, ನಿಮ್ಮ ಕತೆಗೆ ಹೊಂದ್ಕೊಳ್ಳೋ ಹಾಗೂ ಇರ್ಬೇಕು, ಅದ್ರ ಜೊತೆಗೆ ಅನಿರೀಕ್ಷಿತವಾಗಿ ಏನೋ ಒಂದು ಆಗ್ತಾ ಇರ್ಬೇಕು. ಯಾರೋ ಒಬ್ರು ಅದನ್ನ ಚೆನ್ನಾಗಿ ಊಹೆ ಮಾಡ್ಬಿಡ್ಬಹುದು ಅನ್ನುವಂತಹ ವಿಷಯವನ್ನ ನೀವು ಹೇಳ್ತಾ ಇದ್ದೀರಿ ಅಂದ್ರೆ ಅದು ಕಥೆಯ ತಿರುವು ಅಂತ ಅನಿಸ್ಕೊಳ್ಳೋದಿಲ್ಲ. ಹಾಗಾಗಿ ಇದನ್ನ ಗಮನದಲ್ಲಿಟ್ಕೊಂಡು ಟ್ವಿಸ್ಟ್ ಗಳನ್ನ ನೀಡಿ. ಕಥೆಯ ತಿರುವನ್ನ ಸೇರಿಸ್ಬೇಕಾದ್ರೆ ಏನೇನನ್ನ ಹಾಗಾದ್ರೆ ಯೋಚನೆ ಮಾಡ್ಬೇಕು? ಕತೆಗೆ ಅದು ಎಷ್ಟು ಪ್ರಸ್ತುತ ಅಂತ ಅನ್ಸುತ್ತೆ. ನೀವು ನೀಡುವ ತಿರುವು ಆ ಕತೆಗೆ ಏನು ಸಂಬಂಧನೇ ಇಲ್ಲ ಅಂದ್ರೆ ಅದ್ರಲ್ಲಿ ಏನು ಟ್ವಿಸ್ಟ್ ಅಂತ ಅನ್ಸೋದೇ ಇಲ್ಲ. ಹಾಗಾಗಿ ಆ ಕತೆಗೆ, ಆ ಸಂದರ್ಭದಲ್ಲಿ, ಆ ಸನ್ನಿವೇಶಕ್ಕೆ ಎಷ್ಟು ಪ್ರಸ್ತುತ ಇದೆ ನೀವು ಕೊಡ್ತಾ ಇರುವಂತಹ ತಿರುವು, ಅದನ್ನ ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಹಾಗೆ ಸುಳಿವಿನ ಕುರಿತು ನಾವು ಮೊದಲಿನಿಂದನೂ ಹೇಳ್ತಾ ಇದ್ದೀವಿ. ಏನು ಅಂದ್ರೆ, ಕತೆಯಲ್ಲಿ ನೇರವಾಗಿ ಎಲ್ಲಾ ವಿಷಯನೂ ಹೇಳ್ಬೇಡಿ. ಯಾಕೆ ಅಂದ್ರೆ ಒಮ್ಮೆಲೆ ಎಲ್ಲಾ ವಿಷಯನೂ ಗೊತ್ತಾದ್ರೆ ಓದುಗನಿಗೆ ಯಾವುದೇ ಆಸಕ್ತಿ ಇರೋದಿಲ್ಲ. ಹಾಗಾಗಿ ಸಣ್ಣ ಸಣ್ಣ ಸುಳಿವುಗಳ ಮೂಲಕ ನಿಮ್ಮ ಕಥೆಯನ್ನ ಮುಂದುವರಿಸ್ಕೊಂಡು ಹೋಗಿ. ಪಾತ್ರಗಳ ಸ್ಥಿರತೆ ಇದು ಬಹಳ ಮುಖ್ಯ. ಇದಕ್ಕೆ ಒಂದು ಉದಾಹರಣೆ ಕೊಡೋದಾದ್ರೆ, ನೀವು ಯಾವುದೋ ಒಂದು ವ್ಯಕ್ತಿತ್ವವನ್ನ ಸಿಟ್ಟಿನ ವ್ಯಕ್ತಿತ್ವ ಅಂತ ಬಿಂಬಿಸಿರ್ತೀರಿ. ಒಂದು 15-20 ಅಧ್ಯಾಯಗಳು ಆ ಕಥೆಯ ಪಾತ್ರ ಅದು ನಾಯಕ, ನಾಯಕಿ, ಪೋಷಕ ಪಾತ್ರ ಏನೇ ಆಗಿರಬಹುದು, ಅದು ಸಿಟ್ಟಿನ ವ್ಯಕ್ತಿತ್ವದ್ದು ಅಂತ ನೀವು ಹೇಳಿರ್ತೀರಿ. ಆ ಸಿಟ್ಟಿನ ವ್ಯಕ್ತಿತ್ವ ಯಾವುದೋ ಒಂದು, ಈಗ 15 ಅಧ್ಯಾಯದಲ್ಲಿ ಅದು ಸಿಟ್ಟಿನ ವ್ಯಕ್ತಿತ್ವನೇ ಅಂತ ಅದನ್ನ ಬಿಂಬಿಸಿರ್ತೀರಿ. 16ನೇ ಅಧ್ಯಾಯದಲ್ಲಿ ಸಡನ್ ಆಗಿ ಆ ಪಾತ್ರಕ್ಕೆ ಯಾರೋ ಒಬ್ರು ಬಂದು ಹೊಡಿತಾರೆ, ಏನೋ ಒಂದು ಬೈತಾರೆ. ಆದಾಗ್ಯೂ ಕೂಡ ಅದು ಏನು ರೆಸ್ಪಾನ್ಸ್ ಮಾಡೋದಿಲ್ಲ, ಶಾಂತವಾಗಿರುತ್ತೆ ಅಂತ ಸಡನ್ ಆಗಿ ತಗೊಂಡ್ಬಿಟ್ರೆ ಆಗ ಏನಾಗತ್ತೆ, ಒಂದಕ್ಕೊಂದು ಸಂಬಂಧನೇ ಇಲ್ಲ. 15 ಅಧ್ಯಾಯಗಳಲ್ಲಿ ಒಂದ್ ಹೇಳಿರ್ತೀರಿ, 16ನೇ ಅಧ್ಯಾಯದಲ್ಲಿ ಹೇಗೆ ಸಡನ್ ಆಗಿ ಚೇಂಜ್ ಆಗೋಯ್ತು ಅದು ಓದುಗರಿಗೆ ಗೊತ್ತಾಗೋದಿಲ್ಲ.
ಹಾಗಂತ ಸಿಟ್ಟಿನ ವ್ಯಕ್ತಿತ್ವ ಶಾಂತ ರೀತಿಯಲ್ಲಿ ಆಗ್ಬಾರ್ದ ಅಂತ ಕೇಳಿದ್ರೆ ಖಂಡಿತ ಆಗ್ಬಹುದು. ಅದಕ್ಕೆ ಕಾರಣ ಏನಿದೆ ಅದನ್ನು ಕೂಡ ನೀವು ವಿವರಣೆಯನ್ನ ನೀಡ್ಬೇಕಾಗತ್ತೆ. ಕೇವಲ ಸಿಟ್ಟು ಅಂತ ಅಲ್ಲ, ನೀವು ಬೇರೆ ಯಾವ ರೀತಿ ವ್ಯಕ್ತಿತ್ವವನ್ನ ನೀವು ತಿಳಿಸಿದೀರೋ ಅದಕ್ಕೆ ಒಂದಕ್ಕೊಂದು ಹೊಂದಿಕೆ ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ ನಿಮ್ಮ ಕಥೆಯ ತಿರುವು ಇರ್ಬೇಕು. ನೀವು ಈಗ ಸಿಟ್ಟಿನ ವ್ಯಕ್ತಿತ್ವನೇ ಉದಾಹರಣೆ ತಗೊಂಡ್ರೆ, ತಿರುವು ನೀಡ್ಬೇಕು, ಒಮ್ಮೆಗೆ ಶಾಂತ ರೀತಿ ಆಗೋಯ್ತು ಅಂದ್ರೆ ಸಡನ್ ಆಗಿ ಓದುಗರು ಶಾಕ್ ಆಗ್ತಾರೆ ಅನ್ನೋ ಕಾರಣಕ್ಕಾಗಿ ಸುಮ್ನೆ ಆ ರೀತಿಯಾಗಿ ಬರಿಬಾರ್ದು. ಅದಕ್ಕೆ ಏನು ಕಾರಣ ಇದೆ, ನೀವು 16ನೇ ಅಧ್ಯಾಯದಲ್ಲಿ ಅದನ್ನ ಹೇಳಿದ್ರು ಕೂಡ ಮುಂದಿನ ಅಧ್ಯಾಯಗಳಲ್ಲಿ ಅದಕ್ಕೆ ಕಾರಣ ಏನು ಅನ್ನೋದನ್ನ ತಿಳಿಸಿದ್ರೆ ಆಗ ಅದು ಪಾತ್ರಗಳ ಸ್ಥಿರತೆ, ಅಂದ್ರೆ ಹೌದು ಇದು ಹೀಗೆ ಬದಲಾಗ್ಲಿಕ್ಕೆ ಇದು ಕಾರಣ ಇದೆ ಅಂತ ಓದುಗರಿಗೆ ಅರ್ಥ ಆಗತ್ತೆ. ಅದರ ಜೊತೆ ಪರಿಣಾಮ, ಕಥೆಯ ತಿರುವು ಪಾತ್ರಗಳ ಮೇಲೆ ಗಮನಾರ್ಹ ಪರಿಣಾಮ ಬೀರ್ಬೇಕು. ಯಾವುದೇ ಪರಿಣಾಮ ಬೀರದೆ ಇದ್ರೆ ಅದನ್ನ ನಾವು ತಿರುವು ಅಂತ ಕರೀಲಿಕ್ಕೆ ಆಗೋದೇ ಇಲ್ಲ. ಯಾವುದೋ ಒಂದು ಪಾತ್ರದ ಜೀವನವನ್ನ ಬದಲಿಸ್ತಾ ಇರತ್ತೋ ಅಥವಾ ಇನ್ನೊಂದು ಹೊಸ ಸಮಸ್ಯೆಯನ್ನ ಹುಟ್ಟಾಕತ್ತೋ, ಏನೋ ಒಂದು ಪರಿಣಾಮ ಆ ಕತೆಗೆ ಆಗ್ಬೇಕು ನಿಮ್ಮ ತಿರುವಿನಿಂದ. ಅಂದಾಗ ಮಾತ್ರ ಅದು ಇಫೆಕ್ಟಿವ್ ಅಂತ ಅನ್ಸುತ್ತೆ. ಅಚ್ಚರಿ, ಸಹಜವಾಗಿ ಅನಿರೀಕ್ಷಿತವಾಗಿ ಏನಾದ್ರೂ ಒಂದು ಎದುರಾದ್ರೆ ಅದು ಅಚ್ಚರಿ ಆಗೇ ಆಗತ್ತೆ. ಹಾಗೆ ಓದುಗರಿಗೆ ನೀವು ಸಣ್ಣ ಸಣ್ಣ ಸುಳಿವುಗಳನ್ನ ನೀಡೋದ್ರ ಮೂಲಕ ಈ ಅಚ್ಚರಿಯನ್ನ ಕಾಪಾಡ್ಕೊಳ್ಬಹುದು. ಸಂಪೂರ್ಣವಾಗಿ ಎಲ್ಲಾ ವಿಷಯನೂ ಒಂದ್ಮೇಲೆ ಹೇಳ್ಬೇಡಿ, ಸಣ್ಣ ಸಣ್ಣ ಸುಳಿವುಗಳನ್ನ ನೀಡಿ. ಈಗ ಒಂದು ಸಿಟ್ಟಿನ ಪಾತ್ರದ ಉದಾಹರಣೆ ತಗೊಂಡ್ರೆ, ಆ ಸಿಟ್ಟಿನ ಪಾತ್ರ 16ನೇ ಅಧ್ಯಾಯದಲ್ಲಿ ಶಾಂತವಾಗತ್ತೆ ಅನ್ನೋದಕ್ಕೆ ನೀವು ಒಂದು 13, 14ನೇ ಅಧ್ಯಾಯದಲ್ಲಿ ಯಾವುದೋ ಒಂದು ಪ್ಯಾರದಲ್ಲಿ ಒಂದು ವಿವರಣೆಯನ್ನ ಕೊಟ್ಟಿರ್ತೀರಿ. ಆದ್ರೆ ಅದು ಸುಲಭವಾಗಿ ಓದುಗರಿಗೆ ಆ ಸಮಯದಲ್ಲಿ ಅರ್ಥ ಆಗಿರ್ದೇ ಇರಬಹುದು. 16ನೇ ಅಧ್ಯಾಯದಲ್ಲಿ ಅದು ಶಾಂತ ಆದಾಗ, ಓ ಹಳೆಯ ಅಧ್ಯಾಯದಲ್ಲಿ ಹೀಗೆ ಬಂದಿತ್ತಲ್ಲ, ಇದಕ್ಕೆ ಇದು ಕಾರಣ ಇರಬಹುದಾ ಅನ್ನುವ ಭಾವನೆ ಬರುತ್ತೆ. ಹೀಗೆ ಅಚ್ಚರಿಯನ್ನ ಹುಟ್ಟಿಸಬಹುದು. ಇದು ಕೇವಲ ಒಂದು ಉದಾಹರಣೆ, ಸಾಮಾನ್ಯ ಉದಾಹರಣೆ. ಇಂತಹ ಅನೇಕ ವಿಷಯಗಳನ್ನ ನೀವು ಅಚ್ಚರಿಯ ರೂಪದಲ್ಲಿ ತಗೊಂಡು ಬರಬಹುದು. ಹಾಗೆ ಭಾವನಾತ್ಮಕತೆ, ನಿಮ್ಮ ಕತೆ ಮತ್ತೆ ನಿಮ್ಮ ಪಾತ್ರಗಳತ್ತ ಓದುಗರು ಭಾವನಾತ್ಮಕವಾಗಿ ಬೆಸ್ಕೊಂಡಿರ್ಬೇಕು. ಅಂದ್ರೆ ಅದನ್ನ ಹೆಚ್ಚೆಚ್ಚು ಇಷ್ಟಪಡ್ಬೇಕು. ಆ ರೀತಿಯಾಗಿ ನೀವು ಮಾಡ್ಬೇಕು. ತಿರುವುಗಳನ್ನು ಕೂಡ, ಈಗ ಯಾವುದೋ ಒಂದು ಪಾತ್ರವನ್ನ ಓದುಗರು ತೀರಾ ಹಚ್ಕೊಂಡ್ ಬಿಟ್ಟಿದ್ದಾರೆ, ಆ ಪಾತ್ರಕ್ಕೆ ಏನೋ ಒಂದು ತೊಂದರೆ ಆದ್ರೆ ಲೇಖಕರಿಗೆ ಕೂಡ ಬೈತಾರೆ. ಇಂತಹ ಅನೇಕ ಉದಾಹರಣೆಗಳು ನಾವು ಕಾಣ್ತಾ ಇರ್ತೀವಿ. ಅಂತಹ ಸಮಯದಲ್ಲಿ ನೀವು ಆ ಪಾತ್ರಕ್ಕೆ ತುಂಬಾ, ಹಾಗಂತ ಕಥೆಯ ನಿಮ್ಮ ಉದ್ದೇಶ ಏನಿದೆಯೋ ಅದನ್ನ ಬಿಡಿ ಅಂತ ಹೇಳ್ತಾ ಇಲ್ಲ. ಆ ಭಾವನಾತ್ಮಕತೆಯನ್ನ ಹೇಗೆ ಓದುಗರು ಸಹಜವಾಗಿ ತಗೊಳ್ಬಹುದು ಅನ್ನೋದನ್ನು ಕೂಡ ಆಲೋಚನೆ ಮಾಡಿ ಅದರ ಕುರಿತು ನೀವು ಕೆಲಸವನ್ನ ಮಾಡ್ಬೇಕು. ಅಂದ್ರೆ ಆ ಕುರಿತು ನೀವು ಏನಾದ್ರೂ ಒಂದು ಯೋಚನೆಯನ್ನ ಮಾಡಿ ಅದು ಸಹಜವಾಗಿ ಓದುಗರಿಗೆ ಇಷ್ಟ ಆಗೋ ಹಾಗೆ ಮಾಡ್ಬೇಕು. ಈ ರೀತಿ ಭಾವನಾತ್ಮಕತೆಯನ್ನು ಕೂಡ ನಿಮ್ಮ ಕಥೆಯ ತಿರುವನ್ನ ನೀಡ್ಬೇಕಿದ್ರೆ ಗಮನದಲ್ಲಿ ಇಟ್ಕೊಳ್ಬೇಕು. ಹಾಗೆ ಸರಿಯಾದ ಸಮಯ ಸರಿಯಾಗಿರ್ಬೇಕು ಅನ್ನೋದು ಎಲ್ಲಾ ವಿಷಯಕ್ಕೂ ಅಪ್ಲೈ ಆಗುತ್ತೆ, ಹೌದಾ? ಹಾಗೆ ಕಥೆಯಲ್ಲಿ ತಿರುವನ್ನ ಯಾವ ಸಮಯಕ್ಕೆ ನೀಡ್ತೀರಿ ಅನ್ನೋದು ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ. ಯಾವುದೋ ಒಂದು ನಾರ್ಮಲ್ ಆಗಿ ನಡಿಬಹುದಾದಂತಹ ಸನ್ನಿವೇಶದಲ್ಲೂ ಕೂಡ ತಿರುವನ್ನ ಕೊಡ್ತೀರಿ ಓದುಗರಿಗೆ ಅಚ್ಚರಿ ಹುಡ್ಸ್ಬಿಡೋಣ ಅನ್ನೋ ಕಾರಣಕ್ಕಾಗಿ. ಅಂದ್ರೆ ಆಗ ಓದುಗರಿಗೆ ಏನು ಇದು ಎಲ್ಲ ಗೊಂದಲ ಉಂಟಾಗೋ ಹಾಗೆ ಆಗ್ಬಹುದು. ಏನಿದು ಪ್ರತಿ ಅಧ್ಯಾಯದಲ್ಲೂ ಪ್ರತಿ ಸನ್ನಿವೇಶದಲ್ಲೂ ಯಾಕೆ ಹೀಗಾಗತ್ತೆ, ಏನೋ ಅರ್ಥನೇ ಆಗಲ್ಲಪ್ಪ ಅನ್ನೋ ಮನಸ್ಥಿತಿಗೆ ಅವರು ಬರಬಾರ್ದು. ಹಾಗಾಗಿ ಸರಿಯಾದ ಸಮಯದಲ್ಲಿ ಸರಿಯಾದ ಸಂದರ್ಭದಲ್ಲಿ ಸರಿಯಾದ ಸನ್ನಿವೇಶವನ್ನ ಬಳಸಿ ಏನ್ ಮಾಡ್ಬೇಕು, ತಿರುವುಗಳನ್ನ ನೀಡ್ಬೇಕು. ಹಾಗೆ ಕಥಾ ಹಂದರ ಮತ್ತೆ ತಿರುವು ಎರಡರಲ್ಲೂ ಸಮತೋಲನ ಇರ್ಬೇಕು. ಸಮತೋಲನ ಅನ್ನೋದು ಏನು ಎಲ್ಲಾ ವಿಷಯಕ್ಕೂ ಅಪ್ಲೈ ಆಗುವಂಥದ್ದು. ನಿಮ್ಮ ಕಥಾಹಂದರ, ಮುಖ್ಯ ಕಥಾಹಂದರ ಹಾಗೂ ಉಪಕಥಾಹಂದರನು ಸಮತೋಲನದಲ್ಲಿ ಇರ್ಬೇಕು, ತಿರುವುಗಳು ಸಮತೋಲನದಲ್ಲಿ ಇರ್ಬೇಕು. ಈ ರೀತಿಯಾಗಿ ಸಮತೋಲನವನ್ನ ಕಾಪಾಡ್ಕೊಂಡ್ರೆ ಮಾತ್ರ ನಿಮ್ಮ ಕತೆಗೆ ಒಂದು ಹೆಚ್ಚಿನ ಪುಷ್ಟಿ ಸಿಗತ್ತೆ. ಓದುಗರಿಗೆ ಇದು ತುಂಬಾ ಚೆನ್ನಾಗಿದೆ ಅಂತ ಅನ್ಸುತ್ತೆ. ಹಾಗೆ ಸ್ವಂತಿಕೆ ಅಂದ್ರೆ ತಿರುವುಗಳು ನಾರ್ಮಲ್ ಆಗಿ ಹಲವಾರು ತಿರುವುಗಳನ್ನ ಎಲ್ಲಾ ಕಥೆಗಳಲ್ಲೂ ಬಳಸ್ತಾರೆ. ಆದ್ರೆ ನೀವು ಆ ತಿರುವನ್ನ ನೀಡ್ತಾ ಇರುವ ಸಂದರ್ಭ, ನಿಮ್ಮ ಪಾತ್ರಗಳ ವ್ಯಕ್ತಿತ್ವ, ಅವುಗಳ ಮೇಲೆ ಪರಿಣಾಮ ಯಾವ ರೀತಿಯಾಗಿ ಬೀರತ್ತೆ, ಇವುಗಳನ್ನ ಇಟ್ಕೊಂಡ್ರೆ ಅದರಲ್ಲಿ ನೀವು ಸ್ವಲ್ಪ ವಿಭಿನ್ನತೆಯನ್ನ ತಗೊಂಡು ಬಂದ್ರೆ ಆಗ ಅದು ಸ್ವಂತಿಕೆ. ಈಗ ಯಾವುದೋ ಒಂದು ಉಪಕಥೆ ಅಥವಾ ಯಾವುದೋ ಒಂದು ತಿರುವು ಹಳೆಯ ಪ್ರೇಮಿಯ ಎಂಟ್ರಿ ಆಗತ್ತೆ, ಅದು ನಾರ್ಮಲ್ ಆಗಿ ಎಲ್ಲಾ ಕಥೆಗಳಲ್ಲೂ ಮಾಡಬಹುದು. ಆದ್ರೆ ಆ ಎಂಟ್ರಿ ಯಾವ ರೀತಿಯಾಗಿ
ಯಾವ ಸನ್ನಿವೇಶದಲ್ಲಿ ಆಗತ್ತೆ, ಅದರಿಂದ ಏನ್ ಪರಿಣಾಮ ಆಗತ್ತೆ, ಅದು ನಿಮ್ಮ ಕಥೆಯಲ್ಲಿ ಏನಾದ್ರೂ ವಿಭಿನ್ನವಾಗಿದ್ರೆ, ಅಥವಾ ನೀವು ಕಟ್ಟಿಕೊಡುವ ಸೆಟ್ಟಿಂಗ್ ಅಂದ್ರೆ ಆ ಪರಿಸರ, ಸುತ್ತಲಿನ ಪರಿಸರ, ಅವರ ಭಾವನೆ, ಅದರಲ್ಲಿ ನೀವು ಹೆಚ್ಚಿನ ಭಾವನಾತ್ಮಕತೆಯನ್ನ ತುಂಬಿ ಅದರಲ್ಲಿ ಏನು ಹೊಸತನವನ್ನ ತಂದ್ರೆ ಆಗ ಅದು ಸ್ವಲ್ಪ ವಿಭಿನ್ನವಾಗಿ ಓದುಗರಿಗೆ ಹತ್ರ ಆಗತ್ತೆ. ಇಂತಹ ಅಂಶಗಳನ್ನ ಗಮನದಲ್ಲಿ ಇಟ್ಕೊಂಡು ನೀವು ಕತೆಗೆ ತಿರುವುಗಳನ್ನ ತರಬೇಕು. ಇಲ್ಲಿ ಕೆಲವು ತಿರುವುಗಳ ಉದಾಹರಣೆಯನ್ನ ನಾವು ಕೊಟ್ಟಿದೀವಿ. ನಾರ್ಮಲ್ ಆಗಿ ಇದನ್ನ ಎಲ್ಲ ಕತೆಗಳಲ್ಲೂ ಬಳಸಬಹುದು. ಖಳನಾಯಕ ಆದವನು ಅವನು ಆಪ್ತ ವಲಯದಲ್ಲೇ ಇರ್ತಾನೆ ಅನ್ನೋದು ಮೊದ್ಲೇ ಗೊತ್ತಿರೋದಿಲ್ಲ, ಆಮೇಲೆ ಸಡನ್ ಆಗಿ ಗೊತ್ತಾಗತ್ತೆ. ಇಂತಹ ತಿರುವುಗಳನ್ನ ನೀವು ನೀಡಬಹುದು. ಹಾಗೆ ಎರಡು ಪಾತ್ರಗಳು ಮೊದ್ಲಿಗೆ ಜಗಳ ಮಾಡ್ಕೊಳತ್ತೆ ಅಥವಾ ಬಾಲ್ಯ ಸ್ನೇಹಿತರಾಗಿರುತ್ತೆ, ಆಮೇಲೆ ಪ್ರೀತಿ ಹುಟ್ಟಿ ಅಥವಾ ಒತ್ತಾಯದಿಂದ ಮದುವೆ ಆಗಿ ಅವರು ಹೇಗೆ ಜೀವನ ನಡೆಸ್ತಾರೆ, ಅದು ಕೂಡ ಒಂದು ತಿರುವು ಆಗಬಹುದು. ಹಾಗೆ ನಾಯಕ ಅಥವಾ ನಾಯಕಿಗೆ ಹಳೆಯ ಯಾವುದೋ ಒಂದು ಸಂಬಂಧ ಇದೆ, ಅದು ಕೂಡ ಕಥೆಯ ತಿರುವಿಗೆ ಬರುತ್ತೆ. ಇವೆಲ್ಲ ಸಾಮಾನ್ಯದವು ಅಂತ ನಿಮ್ಗೆ ಅನ್ನಿಸ್ಬಹುದು. ಅದನ್ನೇ ನಾನು ಹೇಳ್ತಾ ಇರೋದು, ಇವೆಲ್ಲ ಸಾಮಾನ್ಯದವು ಅಂತ ಅನ್ನಿಸಿದ್ರು ಕೂಡ ಅದನ್ನ ಯಾವಾಗ, ಹೇಗೆ, ಎಲ್ಲಿ ತರ್ತಾ ಇದ್ದೀರಿ ಅನ್ನೋದು ನಿಮ್ಮ ಕತೆ ಎಲ್ಲ ಕತೆಗಿಂತ ಭಿನ್ನ ಆಗಿ ನಿಲ್ಲಿಕ್ಕೆ ಕಾರಣ ಆಗುತ್ತೆ. ಹಾಗೆ ಒಬ್ರು ಅನುಭವಿಸ್ತಾ ಇರುವಂತಹ ಒಂದು ಅಲೌಕಿಕ ಘಟನೆ ಏನೋ ಅದು ನಿಜವಾಗ್ಲೂ ಅಲೌಕಿಕ ಘಟನೆ ಅಲ್ಲ. ಅಂದ್ರೆ ದೆವ್ವ ಭೂತ ಏನೋ ಇರುತ್ತೆ, ಅದರಿಂದ ಹೀಗಾಗ್ತಾ ಇದೆ ಅಂತ ಫಸ್ಟ್ ಅನ್ಕೊಂಡಿರ್ತಾರೆ, ಆಮೇಲೆ ಅದು ಮಾನಸಿಕ ಅಸ್ವಸ್ಥತೆ ಅಂತ ಗೊತ್ತಾಗಿರುತ್ತೆ. ಈ ತರದ್ದು. ಅಥವಾ ನಾರ್ಮಲ್ ಆಗಿ ನಡೀತಾ ಇರುವಂತಹ ಕಥೆಯಲ್ಲಿ ಯಾವುದೋ ಒಂದು ಸಡನ್ ಆಗಿ ಒಂದು ಫ್ಯಾಂಟಸಿ ಅಥವಾ ಹಾರರ್ ಅಂಶವನ್ನ ಸೇರಿಸಿ ಅದನ್ನ ಮುಂದೆ ಸಂಪೂರ್ಣವಾಗಿ ಆ ತಿರುವಿನತ್ತಲೇ ತಗೊಂಡು ಹೋಗೋದು. ಈ ರೀತಿಯಾದವುಗಳನ್ನು ಕೂಡ ಮಾಡಬಹುದು. ನೀವು ಯಾವುದೇ ಕಥಾ ಪ್ರಕಾರವನ್ನ ಇನ್ಯಾವುದೇ ಕಥಾ ಪ್ರಕಾರಕ್ಕೆ ಸೇರಿಸಬಹುದು. ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ, ನೀವು ಕಾಮಿಡಿ ಪಿಕ್ಚರ್ಗಳಲ್ಲಿ ಅಥವಾ ಹಾರರ್ ಪಿಕ್ಚರ್ಗಳಲ್ಲಿ ಕಾಮಿಡಿಗಳನ್ನ ಅಳವಡಿಸೋದನ್ನ ನೀವು ನೋಡಿರಬಹುದು. ಕನ್ನಡದಲ್ಲೂ ಹಲವಾರು ಉದಾಹರಣೆಗಳಿವೆ. ಕಾಮಿಡಿ ಮತ್ತೆ ಹಾರರ್ ಎರಡು ತೀರಾ ವಿಭಿನ್ನ, ತೀರಾ ವ್ಯತಿರಿಕ್ತ. ಆದ್ರೂ ಕೂಡ ಅವೆರಡನ್ನು ಬ್ಲೆಂಡ್ ಮಾಡ್ತಾರೆ ಅಂದ್ರೆ ನೀವು ಯಾವುದೇ ಪ್ರಕಾರವನ್ನು ಕೂಡ ಬ್ಲೆಂಡ್ ಮಾಡಬಹುದು. ಆದರೆ ಅದರ ಪ್ರಸ್ತುತತೆ, ನೀವು ಅದರ ಪ್ರಸ್ತುತಿಯನ್ನ ಹೇಗ್ ಮಾಡ್ತೀರಿ, ಅದ್ರ ಜೊತೆಗೆ ಅವೆರಡು ಹೇಗೆ ಹೊಂದ್ಕೊಳ್ತಾ ಇದೆ ನಿಮ್ಮ ಕಥಾಹಂದರಕ್ಕೆ, ಅದನ್ನ ಗಮನದಲ್ಲಿ ಇಟ್ಕೊಂಡ್ರೆ ನೀವು ಯಾವುದೇ ಪ್ರಕಾರದ್ದು ಯಾವುದೇ ಕಥಾವಸ್ತುವನ್ನ ಇನ್ಯಾವುದೇ ಕಥಾವಸ್ತುವಿನ ಜೊತೆಗೆ ಸಂಯೋಜನೆ ಮಾಡಬಹುದು. ಹಾಗೆ ಇದು ಒಂದು ಅಪರಾಧ ಆಗಿರತ್ತೆ, ತುಂಬಾ ಜನ ಆರೋಪಿಗಳಿರ್ತಾರೆ. ಆದ್ರೆ ಒಂದು ಹಂತದಲ್ಲಿ ಏನಾಗತ್ತೆ, ಆ ಆರೋಪಿಗಳು ಯಾರು ಅಪರಾಧ ಮಾಡಿರೋರಲ್ಲ, ಯಾರು ತುಂಬಾ ಮುಗ್ಧ ಪಾತ್ರ ಅಂತ ಓದೋರು ಕಲ್ಪಿಸ್ಕೊಂಡಿರ್ತಾರೋ ಅವರನ್ನ ಅಪರಾಧಿ ಅಂತ ಹೇಳಿದಾಗ ತುಂಬಾ ಅಚ್ಚರಿ ಉಂಟಾಗತ್ತೆ. ಇಂತಹ ತಿರುವುಗಳನ್ನ ನೀವು ಕೊಡಬಹುದು. ಹಾಗೆ ಮುಖ್ಯ ಪಾತ್ರಗಳಿಗೆ ಅಥವಾ ಯಾವುದೇ ಪಾತ್ರಗಳಿಗೆ ಒಂದು ಕಾಯಿಲೆ ಇದೆ, ಅದ್ರ ಬಗ್ಗೆ ನೀವು ಆ ವಿಚಾರವನ್ನ ತಿಳಿಸ್ಕೊಡ್ತಾ ಅದ್ರ ಮೂಲಕ ಕತೆಗೆ ತಿರುವನ್ನ ನೀಡಬಹುದು. ಅಥವಾ ಯಾವುದೋ ಪ್ರೇಮಿಗಳು ತುಂಬಾ ಇಷ್ಟ ಪಡ್ತಾ ಇರ್ತಾರೆ, ಅದ್ರಲ್ಲಿ ಯಾರೋ ಒಬ್ರು ಆಕಸ್ಮಿಕವಾಗಿ ತೀರ್ ಹೋಗ್ತಾರೆ. ಇಂತಹ ವಿಚಾರಗಳನ್ನ ತಗೊಂಡು ನೀವು ಕಥೆಗಳಲ್ಲಿ ತಿರುವುಗಳನ್ನ ನೀಡಬಹುದು. ಈಗ ನಿಮ್ಮ ಅಧ್ಯಾಯಗಳನ್ನ ಯಾವ ರೀತಿಯಾಗಿ ಬೆಳೆಸಬಹುದು ಅಥವಾ ಕಥೆಯನ್ನ ಯಾವ ರೀತಿಯಾಗಿ ವಿಸ್ತರಿಸಬಹುದು ಅಂದ್ರೆ, ನಿಮ್ಮ ಕತೆಗೆ ಉಪಕಥಾಹಂದರಗಳನ್ನ ತಗೊಳ್ಳಿ. ಆ ಉಪಕಥಾಹಂದರಗಳು ಏನಾಗಿರ್ಬೇಕು, ಕತೆಗೆ ಹೊಂದ್ಕೊಳ್ಳೋ ಹಾಗೆ ಇರ್ಬೇಕು, ಅದ್ರ ಜೊತೆಗೆ ಅದರ ಪ್ರಸ್ತುತಿ ಕೂಡ ಅಷ್ಟೇ ಉತ್ತಮವಾಗಿ ಇರ್ಬೇಕು. ಹಾಗೆ ಕತೆಯ ತಿರುವುಗಳನ್ನು ಕೂಡ ಕತೆಗೆ ಹೊಂದಿಕೊಳ್ಳುವಂತೆ ಇರಿಸ್ಬೇಕು. ಅದನ್ನ ಅಚ್ಚರಿ ಹುಟ್ಟಿಸೋ ಹಾಗೆ ಬರಿಬೇಕು. ಇದರಿಂದ ನಿಮ್ಮ ಕಥೆಯನ್ನ ಸುದೀರ್ಘವಾಗಿ ಬರೀಲಿಕ್ಕೆ ಸಾಧ್ಯ ಆಗತ್ತೆ. ಹಾಗಾದ್ರೆ ಮುಂದಿನದು ಏನು ಅಂದ್ರೆ, ಆಥರ್ ಬ್ಲಾಕ್ ಅಂತ ನೀವು ಕೂಡ ಅನುಭವಿಸಿರ್ಬಹುದು. ಅಂದ್ರೆ ಯಾವುದೋ ಒಂದು ಸಂದರ್ಭದಲ್ಲಿ ನನ್ಗಿನ್ನು ಕಥೆಯಲ್ಲಿ ಏನು ಹೊಳಿತಾ ಇಲ್ಲ, ಏನು ಬರೀಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂತಹ ಸಂದರ್ಭದಲ್ಲಿ ಧಾರಾವಾಹಿಗಳನ್ನ ವಿಸ್ತರಿಸ್ಲಿಕ್ಕೆ, ಅಂದ್ರೆ ನಿಮ್ಮ ಮುಂದಿನ ಅಧ್ಯಾಯಗಳನ್ನ ಬರೀಲಿಕ್ಕೆ ನೀವು ಏನೇನನ್ನ ಮಾಡಬಹುದು ಅನ್ನೋದಕ್ಕೂ ಕೂಡ ನಾವಿಲ್ಲಿ ಉತ್ತರವನ್ನ ಕೊಡ್ತೀವಿ. ಇದು ನಮ್ಮ ಕೆಲವು ಸಲಹೆಗಳು, ಇವಿಷ್ಟೇ ಅಂತ ಅಲ್ಲ. ನೀವು ಇದನ್ನ ಬಳಸ್ಕೊಂಡು ನಿಮ್ಗೆ ಇದು ಅಫೆಕ್ಟ್ ಆಯ್ತಾ ಇಲ್ವಾ ಅನ್ನೋದನ್ನ ನೀವು ನಮ್ಗೆ ತಿಳಿಸಬಹುದು. ಮೊದಲನೇದಾಗಿ ಯೋಜನೆ ಮತ್ತು ಟಿಪ್ಪಣಿ ಮಾಡಿ. ನಾವು ಮೊದಲೇ ಹೇಳಿದೀವಿ ಏನಂದ್ರೆ, ನಿಮ್ಮ ಕತೆಗೆ ಒಂದು ಔಟ್ಲೈನ್ ಅಥವಾ ರೂಪುರೇಷೆಯನ್ನ ಹಾಕೊಳ್ಳಿ. ಇದು ಏನಾಗತ್ತೆ, ನಿಮ್ಮ ಯಾವುದೋ ಒಂದು ವಿಚಾರ ನೀವು ಇವತ್ತು ಯೋಚನೆ ಮಾಡ್ತಾ ಇರ್ಬೇಕಿದ್ರೆ, ನಿಮ್ಮ ಕಥೆಯಲ್ಲಿ
ಒಂದಷ್ಟು ಅಂಶಗಳನ್ನ ತರಬೇಕು ಅಂತ ಪಟ್ಟಿ ಮಾಡ್ಕೊಂಡಿರ್ತೀರಿ ಅಥವಾ ಯೋಚನೆ ಮಾಡಿರ್ತೀರಿ. ಅದನ್ನ ಬರ್ದಿಟ್ಕೊಳ್ದೆ ಇದ್ರೆ ಅಥವಾ ರೆಕಾರ್ಡ್ ಮಾಡಿಟ್ಕೊಳ್ದೆ ಇದ್ರೆ ಏನಾಗಿರುತ್ತೆ, ಅದು ನಾಳೆ ಯೋಚನೆ ಮಾಡುವಾಗ ಅದು ಬೇರೆ ಯಾವುದೇ ದಿಕ್ಕನ್ನು ತಗೊಳ್ಬಹುದು ಅಥವಾ ಅದೇ ಯೋಚನೆ ಬರಬಹುದು. ನಿಮಗೆ ಯಾವುದೋ ಒಂದು ಅಂಶ ಮರ್ತ್ ಹೋಗ್ಬಾರ್ದು ಅಂದ್ರೆ ಕತೆಗೆ ಒಂದು ಔಟ್ಲೈನ್ ಅನ್ನ ಹಾಕೊಳ್ಳೋದು ತುಂಬಾ ಮುಖ್ಯ ಆಗಿರುತ್ತೆ. ಆಗ ಮುಂದಿನ ಅಧ್ಯಾಯ ಹೇಗ್ ಬರೀಲಿ ನಾನು ಅನ್ನುವಂತಹ ಪ್ರಶ್ನೆಗೆ ನಿಮ್ಮ ಆ ಔಟ್ಲೈನ್ ರೂಪುರೇಷೆಯನ್ನ ನೋಡ್ಬಿಟ್ರೆ ನಿಮ್ಗೆ ನಾ ಈ ಅಂಶಗಳನ್ನ ಸೇರಿಸ್ಬೇಕು ಅನ್ಕೊಂಡಿದ್ದೆ, ಅದಕ್ಕೆ ಈ ಸನ್ನಿವೇಶಗಳನ್ನ ನಾನು ಮುಂದಿನ ಅಧ್ಯಾಯದಲ್ಲಿ ತಗೊಂಡ್ ಬರಬಹುದು ಅಂತ ಸುಲಭವಾಗಿ ನಿಮ್ಗೆ ನೆನಪಾಗತ್ತೆ. ಹಾಗಾಗಿ ಯೋಜನೆ ಮತ್ತೆ ಟಿಪ್ಪಣಿಯನ್ನ ಮಾಡ್ಕೊಳ್ತಾ ಇರಿ. ಈಗಂತೂ ನೀವು ನಿಮ್ಗೆ ಡೈರಿ ಅಥವಾ ಪೆನ್ನು ಸಿಗ್ಲಿಲ್ಲ ಅಂದ್ರೆ, ಪೆನ್ನು ಪೇಪರ್ ಸಿಗ್ಲಿಲ್ಲ ಅಂದ್ರೆ ಮೊಬೈಲ್ಗಳು ನಿಮ್ಮ ಹತ್ರ ಇದ್ರೆ ಅವುಗಳಲ್ಲಿ ಕೂಡ ನೀವು ನೋಟ್ಸ್ ಗಳಲ್ಲಿ, ಮೊಬೈಲ್ ನ ನೋಟ್ಸ್ ಅಪ್ಲಿಕೇಶನ್ ನಲ್ಲಿ ನೀವು ನಿಮ್ಮ ಒಂದು ಅಂಶವನ್ನ ಯಾವ್ದೋ ಒಂದೆರಡು ವಾಕ್ಯಗಳಲ್ಲಿ ಅದನ್ನ ಬರ್ಕೊಂಡ್ರೆ ನಿಮ್ಗೆ ಥಟ್ಟನೆ ನಾ ಹೀಗೆ ಯೋಚನೆ ಮಾಡಿದ್ದೆ ಅಂತ ನೆನಪಾಗತ್ತೆ. ಅದನ್ನ ಮಾಡ್ಕೊಳ್ಬಹುದು. ಅಥವಾ ವಾಟ್ಸಪ್ ನಲ್ಲಿ ನಿಮ್ಮದೇ ಕಾಂಟ್ಯಾಕ್ಟ್ ಇರುತ್ತೆ ಹೌದಾ, ಅಲ್ಲೂ ಕೂಡ ನೀವು ನಿಮ್ಗೆ ಆದಾಗ ಅದನ್ನ ಟೈಪ್ ಮಾಡಿ ಶೇರ್ ಮಾಡ್ಕೊಂಡಿರ್ಬಹುದು. ಮುಂದೆ ನಿಮ್ಗೆ ಅದು ಬೇಕು ಅನ್ನಿಸ್ದಾಗ ನೀವು ಅದನ್ನ ಓದ್ಕೊಳ್ಬಹುದು. ಈ ರೀತಿಯಾಗಿ ನಿಮ್ಮ ಅಧ್ಯಾಯಗಳನ್ನ ಹೇಗೆ ಬರಿಬೇಕು ಅನ್ನುವಂತ ಪ್ರಶ್ನೆ ನಿಮ್ಗೆ ಹುಟ್ಟಬಾರ್ದು ಅಂದ್ರೆ ಆ ಕಥೆಯ ಕುರಿತು ಯೋಜನೆಯನ್ನ ಹಾಕಿ ಅವುಗಳನ್ನ ಟಿಪ್ಪಣಿ ಮಾಡಿಟ್ಕೊಳ್ಳಿ. ಹಾಗೆ ನಿತ್ಯ ಬರವಣಿಗೆ ಒಂದು ನನ್ನ ಸಲಹೆ ಏನು ಅಂದ್ರೆ, ನೀವು ಡೈರಿ ಬರಿತಾ ಇರ್ತೀರಿ ಡೈಲಿ, ಅಥವಾ ನಿಮ್ಮ ನಿಜ ಜೀವನದಲ್ಲಿ ಏನಾದ್ರೂ ಒಂದು ಮುಖ್ಯ ಘಟನೆ ಆದಾಗ ಅದು ಕೂಡ ನಿಮ್ಗೆ ತುಂಬಾ ಹೆಲ್ಪ್ ಆಗಬಹುದು. ಡೈರಿಯಲ್ಲಿ ನೀವು ಕೇವಲ ನಿಮ್ಮ ಜೀವನದ ಘಟನೆ ಅಂತ ಅಲ್ಲ, ನೀವು ಯಾವುದೋ ಒಂದು ವಿಷಯವನ್ನ ನೋಡಿರ್ತೀರಿ, ಯಾವುದೋ ಒಂದು ಹೊಸ ವಿಚಾರವನ್ನ ತಿಳ್ಕೊಂಡಿರ್ತೀರಿ, ಅದ್ರ ಬಗ್ಗೆ ನಿಮ್ಗೆ ಏನಾಗಿದೆ, ಏನ್ ತಿಳಿತಾ ಇದೆ, ಇವುಗಳನ್ನ ನೀವು ಬರಿತಾ ಹೋದಾಗ ನಿಮಗೆ ಹೊಸ ಹೊಸ ವಿಚಾರಗಳು ಯಾವಾಗ್ಲೂ ಬರಿತಾ ಇದ್ದಾಗ ಹೊಸ ಹೊಸ ವಿಚಾರಗಳು ಬರ್ತಾ ಹೋಗುತ್ತೆ. ನಾವು ಸುಮ್ನೆ ಆಲೋಚನೆ ಮಾಡ್ತಾ ಇದ್ರೆ ಆ ಆಲೋಚನೆಯಲ್ಲೇ ಸುತ್ಕೊಳ್ತಾ ಇರತ್ತೆ ಹೊರತು ಹೊಸ ವಿಚಾರಗಳು ಬರೋದಕ್ಕೆ ಕಷ್ಟ ಆಗತ್ತೆ. ಅದನ್ನ ಬರಿತಾ ಇರೋವಾಗ ಸಹಜವಾಗಿ ಇದು ಹೀಗೂ ಆಗಬಹುದಲ್ಲ, ಇದಕ್ಕೆ ಇನ್ನೊಂದು ಬೇರೆ ಪರ್ಸ್ಪೆಕ್ಟಿವ್ ಕೂಡ, ಅಂದ್ರೆ ದೃಷ್ಟಿಕೋನ ಕೂಡ ಇರಬಹುದಲ್ಲ ಅನ್ನುವಂತಹ ಭಾವನೆ ಬರುತ್ತೆ. ಹಾಗೆ ನೀವು ಸಹಜವಾಗಿ ಯಾವುದೋ ಒಂದು ಘಟನೆಯನ್ನ, ಮುಖ್ಯವಾದ ಘಟನೆಯನ್ನ ನೋಡಿರ್ತೀರಿ, ಯಾರಿಗೋ ಏನೋ ತೊಂದರೆ ಆಗಿರೋದನ್ನ ನೋಡಿರ್ತೀರಿ, ಅಥವಾ ಏನೋ ಖುಷಿ ವಿಷಯವನ್ನ ನೋಡಿರ್ತೀರಿ, ಅವುಗಳನ್ನ ನಿಮ್ಮ ರೀತಿಯಲ್ಲಿ ವಿಶ್ಲೇಷಣೆಯನ್ನ ಮಾಡ್ತಾ ಹೋಗಿ. ಅದು ನೀವು ಕಥೆಯಲ್ಲೂ ಕೂಡ ಅಳವಡಿಸ್ಕೊಳ್ಬಹುದು. ನಿಮಗೆ ಹೊಸ ಹೊಸ ವಿಚಾರಗಳು ಹುಟ್ಕೊಳ್ಳಿಕ್ಕೂ ಕೂಡ ಇದು ಕಾರಣ ಆಗತ್ತೆ. ಹಾಗಾಗಿ ನಾನು ಈ ಸಲಹೆಯನ್ನ ಕೊಡ್ತಾ ಇದ್ದೀನಿ. ಹಾಗಂತ ಡೈರಿ ಬರೀರಿ ಅಂದ್ರೆ ದಿನಾನು ಡೈರಿ ಬರಿಲೇಬೇಕು ಅನ್ನುವಂತ ಅರ್ಥ ಅಲ್ಲ. ನೀವು ಹೇಗೆ ವಿಶ್ಲೇಷಣೆಯನ್ನ ಮಾಡ್ಕೊಳ್ಬಹುದು ಒಂದು ಘಟನೆಯನ್ನ, ಒಂದು ವಿಷಯವನ್ನ ಅನ್ನೋದಕ್ಕೆ ನಾನು ಈ ರೀತಿಯಾಗಿ ಸಲಹೆಯನ್ನ ನೀಡ್ತಾ ಇದ್ದೀನಿ. ಹಾಗೆ ಪ್ರತಿಲಿಪಿಯಲ್ಲೂ ಕೂಡ ನಿಮ್ಮ ಅಧ್ಯಾಯವನ್ನ ದಿನಾನು ಒಂದಷ್ಟು ಬರಿಬೇಕು. ನಾನು ಇವತ್ತು ಒಂದು 500ರಿಂದ 600 ಪದ ಅಥವಾ 1000 ಪದವನ್ನ ನಾನು ದಿನಾನು ಬರಿಬೇಕು ಅನ್ನುವಂತ ಮನಸ್ಥಿತಿಗೆ ಬನ್ನಿ. ಆಗ ನಿಮಗೆ ಒಮ್ಮೆಲೆ ಬರೆಯೋದು ಬಿಟ್ಬಿಟ್ರೆ ಆಗ ಮುಂದೆ ಬರೀಲಿಕ್ಕೆ ನಾನು ಇಷ್ಟೆಲ್ಲಾ ಪದಗಳನ್ನ ಬರಿಬೇಕಾ, ಈ ಕಥೆಯನ್ನ ಮುಂದುವರಿಸ್ಬೇಕಾ ಅಂತ ಯೋಚನೆ ಬರ್ತಾ ಇರತ್ತೆ. ಆದ್ರೆ ನಿಮ್ಮ ಓದುಗರು ನಿಮ್ಮ ಕತೆಗೆ ಕಾಯ್ತಾ ಇರ್ತಾರೆ. ಹಾಗಾಗಿ ದಿನಾನು ಬರೆಯೋದು ನಿಮಗೆ ಈ ಆಥರ್ ಬ್ಲಾಕ್ ಅಥವಾ ನಾನ್ ಹೇಗೆ ಬರೀಲಿ, ಹೇಗೆ ಮುಂದುವರಿಸ್ಲಿ ಅನ್ನೋ ಪ್ರಶ್ನೆಗೆ ಉತ್ತರ ಆಗಿ ನಿಮ್ಗೆ ಸುಲಭವಾಗಿ ಬರೀಲಿಕ್ಕೆ ಸಹಾಯ ಮಾಡುತ್ತೆ. ನಿಯಮಿತವಾಗಿ ಕಲ್ಪನೆಗಳನ್ನ, ಊಹೆಗಳನ್ನ ಮಾಡಿ ಅದನ್ನ ವಿಶ್ಲೇಷಿಸಿ. ಅದನ್ನ ಈಗ ತಾನೇ ಹೇಳ್ದೆ, ಅಂದ್ರೆ ಅದನ್ನ ಡೈರಿಯಲ್ಲಿ ಬರೀರಿ ಅಂತ ಅಂದ್ರೆ ನೀವು ಅದನ್ನ ಹಾಗೆ ಕೂಡ ವಿಶ್ಲೇಷಣೆ ಮಾಡಬಹುದು. ಯಾವುದೋ ಒಂದು ವಿಚಾರ, ಹೊಸ ಆಲೋಚನೆಗಳು ನಿಮ್ಗೆ ಹೊಳಿತು, ಅದನ್ನ ಹೇಗೆ ಕಥೆಯಲ್ಲಿ ಅಳವಡಿಸ್ಕೊಳ್ಬಹುದು. ಕಥೆಯಲ್ಲಿ ಅಳವಡಿಸ್ಕೊಳ್ದೆ ಇದ್ರೂ ಕೂಡ ನೀವು ಅದನ್ನ ಸಹಜವಾಗಿ ಬೇರೆ ಬೇರೆ ದೃಷ್ಟಿಕೋನದಲ್ಲಿ ಅದನ್ನ ಯೋಚನೆ ಮಾಡಿ ನೋಡಿದಾಗ ನಿಮ್ಗೆ ಏನೋ ಒಂದು ಖುಷಿ ಆಗಿದೆ ಅಥವಾ ಏನೋ ಒಂದು ಬೇಜಾರಾಗಿದೆ ಅಂದ್ರೆ ನಿಮ್ಮ ದೃಷ್ಟಿಕೋನ ಬೇರೆ, ಇನ್ನೊಬ್ಬರ ದೃಷ್ಟಿಕೋನ ಏನಾಗಿರಬಹುದು ಅದನ್ನು ಕೂಡ ನೀವು ಆ ರೀತಿ ಆಲೋಚನೆ ಮಾಡಿದಾಗ ಅದರಿಂದ ನಿಮ್ಗೆ ಹೊಸ ಹೊಸ ವಿಚಾರಗಳು ಗೊತ್ತಾಗ್ತಾ ಹೋಗುತ್ತೆ, ಹೊಸ ಹೊಸ ಕಲ್ಪನೆಗಳು ಹುಟ್ಕೊಳ್ತಾ ಹೋಗುತ್ತೆ. ಕೇವಲ ಜೀವನದ ಘಟನೆ ಅಂತ ಅಲ್ಲ, ಹೊಸ ವಿಚಾರ ಯಾವ್ದೇ ತಿಳಿದ್ರು ಕೂಡ. ಹೀಗಾಗಿ ಅದನ್ನ ವಿಶ್ಲೇಷಣೆ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಹಾಗೆ ಮೈಲಿಗಲ್ಲುಗಳನ್ನ ಗುರಿಗಳಾಗಿ ಇರಿಸ್ಕೊಳ್ಳಿ. ಮೈಲಿಗಲ್ಲುಗಳು ಅಂದ್ರೆ ಏನು? ಒಂದೊಂದು ಹಂತ. ಈಗ ನಿಮ್ಗೆ 300 ಜನ ಹಿಂಬಾಲಕರಿದ್ದಾರೆ ಅಂದ್ರೆ ಅಥವಾ 1000 ಜನ ಓದುಗರು ಇದ್ದಾರೆ ಅಂದ್ರೆ ನೀವು ಮುಂದಿನ 1 ತಿಂಗಳಲ್ಲಿ 2000 ಅಥವಾ 1500 ಓದುಗರನ್ನ ಹೊಂದ್ತೀನಿ, ಅಥವಾ ಇನ್ನೊಂದು 50 ಜನ ಹಿಂಬಾಲಕರನ್ನ ನಾನು ಪಡ್ಕೊಳ್ತೀನಿ ಅನ್ನುವಂತಹ ಒಂದು ಗುರಿಯನ್ನ ಹಾಕೊಳ್ಳಿ. ನಿಮ್ಗೆ ಎಷ್ಟು ಸಾಧ್ಯ ಇದೆ ಅನ್ಸತ್ತೋ
ಅದನ್ನ ನೀವು ಇಟ್ಕೊಳ್ಳಿ. ತುಂಬಾ ದೊಡ್ಡ ಗುರಿಯನ್ನ ಇಟ್ಕೊಂಡ್ರೆ 300 ಜನ ಹಿಂಬಾಲಕರಿರೋರು 1 ತಿಂಗಳಲ್ಲಿ 1,000 ಜನರನ್ನ ತಲುಪ್ತೀನಿ ಅಂದ್ರೆ ಸಾಧ್ಯ ಆಗಲ್ವಾ ಅಂತ ಕೇಳಿದ್ರೆ ಆಗತ್ತೆ. ಆದ್ರೆ ಸ್ವಲ್ಪ ಕಷ್ಟ ಆಗಿರತ್ತೆ. ಹಾಗಾಗಿ ಸಣ್ಣ ಸಣ್ಣ ಗುರಿಗಳನ್ನ ಇಟ್ಕೊಂಡು ಅವುಗಳ ಕುರಿತು ಏನೋ ನಿಮ್ಮ ಕೆಲಸವನ್ನ ಮಾಡ್ತಾ ಹೋಗಿ. ಗುರಿಗಳನ್ನ ಇಟ್ಕೊಳ್ಳೋದು ಆದ್ರೆ 1 ತಿಂಗಳು ಏನು ಪಬ್ಲಿಷ್ ಮಾಡೇ ಇಲ್ಲ ಅಂದ್ರೆ ಆಗ ಹೇಗೆ ಓದುಗರಿಗೆ ತಲುಪ್ಲಿಕ್ಕೆ ಆಗತ್ತೆ? ಈಗ ಯೂಟ್ಯೂಬ್ ನಲ್ಲೂ ನೀವು ನೋಡಬಹುದು. ಇವತ್ ನೀವು ಒಂದು ಕಂಟೆಂಟ್ ಹಾಕಿದ್ದೀರಿ, ಇನ್ನೊಂದು ವರ್ಷ ಬಿಟ್ಟು ಇನ್ನೊಂದು ಕಂಟೆಂಟ್ ಹಾಕಿದ್ದೀರಿ ಅಂದ್ರೆ ಜಾಸ್ತಿ ವ್ಯೂಸ್ ಸಿಗೋದಿಲ್ಲ. ಅದೇ ನೀವು ನಿಯಮಿತವಾಗಿ ವಾರದಲ್ಲಿ 1-2-3 ಕಂಟೆಂಟ್ ಹಾಕ್ತೀರಿ ಅಥವಾ ತಿಂಗಳಿಗೊಂದು 7-8 ಕಂಟೆಂಟ್ ಹಾಕ್ತೀರಿ ಅಂದ್ರೆ ಆಗ ವ್ಯೂಸು ಹೆಚ್ಚಾಗ್ತಾ ಹೋಗುತ್ತೆ. ಹಾಗೆ ಇಲ್ಲೂ ಕೂಡ ನೀವು ನಿಯಮಿತವಾಗಿ ಬರಿತಾ ಇದ್ರೆ ಆಗ ನಿಮ್ಮ ಗುರಿಗಳು ಏನು ಹಿಂಬಾಲಕರನ್ನ ಪಡೆಯೋದಿರಬಹುದು, ಆದಾಯ ಗಳಿಕೆ ಇರಬಹುದು, ಓದುಗರನ್ನ ಹೆಚ್ಚು ಪಡೆಯೋದಿರಬಹುದು, ಇದನ್ನೆಲ್ಲ ಸುಲಭವಾಗಿ ಸಾಧಿಸಬಹುದು. ಹಾಗೆ ಬದಲಾವಣೆಗೆ ಹೊಂದ್ಕೊಳ್ಳಿ, ಇದು ತುಂಬಾ ಮುಖ್ಯ. ಯಾವುದೋ ಒಂದು ಹೊಸ ವಿಚಾರ ಗೊತ್ತಾಯ್ತು ಅಥವಾ ಪ್ರತಿಲಿಪಿಯಲ್ಲೇ ಯಾವುದೋ ಒಂದು ಹೊಸ ಫೀಚರ್ ಬಂತು. ಉದಾಹರಣೆಗೆ ಇತ್ತೀಚೆಗೆ ನಾವು ಪರಿಚಯಿಸಿದಂತಹ ಬೋನಸ್ ಅಧ್ಯಾಯ ಇರಬಹುದು. ಇದು ಹೊಸ ಫೀಚರ್, ಇನ್ನು ಅದು ಪ್ರೋಗ್ರೆಸ್ ಆಗ್ತಾ ಇದೆ. ಆದ್ರೂ ಕೂಡ ಇದ್ರ ಕುರಿತು ನಾವು ಹಿಂದಿನ ಸೆಷನ್ ಅಲ್ಲೂ ಕೂಡ ಹೇಳಿದ್ದೀವಿ. ಇಂತಹ ಏನು ಸೌಲಭ್ಯವನ್ನ ಬಳಸ್ಕೊಂಡು ಅವುಗಳಿಂದ ಹೇಗೆ ಆದಾಯವನ್ನ ಹೆಚ್ಚಿಸ್ಕೊಳ್ಬಹುದು, ಓದುಗರನ್ನ ಹೆಚ್ಚು ತಲುಪಬಹುದು, ಪೋಸ್ಟ್ ವಿಭಾಗ ಇರಬಹುದು, ಡೈಲಿ ಸೀರೀಸ್ ಇರಬಹುದು, ಇವುಗಳನ್ನೆಲ್ಲ ಯಾವಾಗ ಹೊಸ ಫೀಚರ್ ಬರುತ್ತೆ, ಯಾವಾಗ ನಿಮಗೆ ಹೊಸ ಆಲೋಚನೆಗಳು ಬರುತ್ತೆ ಅಥವಾ ಬೇರೆ ಯಾರಿಂದನೋ ನಿಮಗೆ ಹೊಸ ಹೊಸ ವಿಚಾರಗಳು ಗೊತ್ತಾಗತ್ತೆ, ಅದಕ್ಕೆ ತಕ್ಕಂತೆ ಅದು ನಿಮ್ಗೆ ಅವಶ್ಯಕತೆ ಇದೆ ಅನ್ನಿಸಿದ್ರೆ ಅದಕ್ಕೆ ತಕ್ಕಂತೆ ಹೊಂದಿಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡಿ. ಯಾವುದೇ ಹಿಂಜರಿಕೆ ತೋರಿಸ್ಬೇಡಿ. ಹಾಗೆ ಸಂಚಿಕೆಗಳನ್ನ ವಿಭಾಗಿಸಿ. ನಿಮ್ಮ ಸಂಚಿಕೆಯಲ್ಲಿ ಎಷ್ಟು ಸನ್ನಿವೇಶಗಳನ್ನ ಬರಿಬೇಕು, ಯಾವ್ಯಾವ ಸನ್ನಿವೇಶಗಳು ಇರಬೇಕು, ಇದರ ಕುರಿತು ನೀವು ಒಂದು ರೂಪುರೇಷೆಯನ್ನ ಹಾಕೊಳ್ಳಿ ಪ್ರತಿ ಅಧ್ಯಾಯವನ್ನ ಬರೆಯುವಾಗ. ಇದರ ಕುರಿತು ನಾವು ಅಧ್ಯಾಯವನ್ನ ಹೇಗೆ ವಿಭಾಗಿಸ್ಕೊಳ್ಬಹುದು, ಸಂಚಿಕೆಗಳನ್ನ ಹೇಗೆ ವಿಭಾಗಿಸ್ಕೊಳ್ಬಹುದು, ಇದರ ಕುರಿತು ಕೂಡ ನಾವು ಹಿಂದಿನ ಕಾರ್ಯಕ್ರಮಗಳಲ್ಲಿ ವಿವರಣೆಯನ್ನ ನೀಡಿದೀವಿ. ನೀವು ಇದು ಮತ್ತೆ ಅದು ಎರಡೂ ಕೂಡ ಒಂದಕ್ಕೊಂದು ಜಾಯಿಂಟ್ ಅಂದ್ರೆ ಹೊಂದಿಕೆ, ಅದರ ಮುಂದಿನ ಭಾಗನೇ ಇದಾಗಿರೋದಕ್ಕೆ ಅವುಗಳ ಕುರಿತು ಕೂಡ ನೀವು ಒಂದಷ್ಟು ಆ PDF ಗಳನ್ನ ಓದ್ಕೊಂಡ್ರೆ ನಿಮ್ಗೆ ನಾವೀಗ ಏನ್ ಹೇಳ್ತಾ ಇದೀವಿ ಅನ್ನೋದು ಸುಲಭವಾಗಿ ಅರ್ಥ ಆಗತ್ತೆ. ನೀವು ಬಿಡುವಿದ್ದಾಗ ಅವುಗಳನ್ನು ಕೂಡ ಓದಿ ಅಂತ ನಾನು ಸಲಹೆ ನೀಡ್ತೀನಿ. ಹಾಗೆ ಹೊಸ ಪಾತ್ರಗಳನ್ನ ಸೇರಿಸಿ. ಹೊಸ ಪಾತ್ರಗಳು ಇದರ ಕುರಿತು ನಾವು ಹೇಳಿದೀವಿ. ಪಾತ್ರಗಳನ್ನ ನೇರವಾಗಿ ಪರಿಚಯ ಮಾಡಬೇಡಿ. ಒಂದೊಂದು ಪಾತ್ರ ಆ ಸನ್ನಿವೇಶಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಆ ಪಾತ್ರದ ವ್ಯಕ್ತಿತ್ವ ಒಂದೊಂದಾಗೆ ನೀವು ಸೇರಿಸ್ತಾ ಬಂದಾಗ ಕತೆಗೆ ಅವಶ್ಯಕತೆ ಇಲ್ಲದೆ ಇದ್ರೂ ಹೊಸ ಪಾತ್ರಗಳನ್ನ ಸೇರಿಸೋ ಅಗತ್ಯ ಬೀಳೋದಿಲ್ಲ. ಹೀಗೆ ಮಾಡ್ತಾ ಹೋಗಿ ಇದರಿಂದ ಸುಲಭವಾಗಿ ನೀವು ಓದುಗರನ್ನು ತಲುಪಲಿಕ್ಕೆ ಆಗತ್ತೆ, ಕಥೆಯನ್ನು ದೀರ್ಘ ಮಾಡ್ಲಿಕ್ಕೆ ಆಗತ್ತೆ. ಹಾಗೆ ಉಪಕಥೆಗಳ ವಿಸ್ತರಣೆ, ಇದರ ಕುರಿತು ಕೂಡ ಈಗ ಆಲ್ರೆಡಿ ಹೇಳಾಗಿದೆ. ಹಾಗೆ ಸಮಯೋಚಿತ ಘಟನೆಗಳು ಮತ್ತೆ ದೃಶ್ಯಗಳು, ಅದಕ್ಕೆ ಎಷ್ಟು ಪ್ರಸ್ತುತತೆ ಇದೆ ಅನ್ನೋದನ್ನ ನೋಡ್ಬೇಕು ನಿಮ್ಮ ಕತೆಗೆ. ಉದಾಹರಣೆಗೆ ಈಗ ರೀಸೆಂಟ್ ಆಗಿ ಹಬ್ಬಗಳ ಸಾಲು ಬರ್ತಾ ಹೋಗುತ್ತೆ. ನಾಗರ ಪಂಚಮಿ ಇರಬಹುದು, ಚೌತಿ ಹಬ್ಬ ಇರಬಹುದು, ಈ ರೀತಿ ಹಬ್ಬಗಳು ಬರುತ್ತೆ. ನಿಮ್ಮ ಕತೆಗೆ ಅಗತ್ಯ ಇದೆ ಅಂದ್ರೆ ಅಂತಹ ಸಂದರ್ಭಗಳಲ್ಲಿ ಆ ಹಬ್ಬಗಳನ್ನ ಆಚರಿಸೋ ಹಾಗೆ ಪಾತ್ರಗಳು ಆಚರಿಸೋ ಹಾಗೆ ತಗೊಂಡ್ ಬನ್ನಿ. ಅದು ಏನ್ ಮಾಡುತ್ತೆ, ಓದುಗರಿಗೆ ಸಹಜತೆಯನ್ನ ಕೊಡುತ್ತೆ. ನಿಜ ಜೀವನದಲ್ಲೂ ಹೀಗೆ ನಡೀತಾ ಇದೆ, ಪಾತ್ರಗಳು ಅದನ್ನೇ ಆಚರಿಸ್ತಾ ಇದ್ದಾರೆ ಅನ್ನುವಂತ ಒಂದು ಖುಷಿ ಬರುತ್ತೆ. ಈ ರೀತಿ ಮಾಡಬಹುದು. ಅಥವಾ ಚಳಿಗಾಲದಲ್ಲಿ, ಮಳೆಗಾಲದಲ್ಲಿ ಈ ರೀತಿಯಾಗೂ ನೀವು ಮಾಡಬಹುದು. ಆದ್ರೆ ಅದು ನಿಮ್ಮ ಕತೆಗೆ ಎಷ್ಟು ಪ್ರಸ್ತುತ, ಎಷ್ಟು ಅವಶ್ಯಕ ಅದನ್ನ ಗಮನಿಸ್ಕೊಳ್ಳಿ. ಯಾಕಂದ್ರೆ ಇವತ್ತಿನ ಓದುಗರು ಇವತ್ತು ಮಳೆಗಾಲ ಅನ್ನೋ ಕಾರಣಕ್ಕಾಗಿ ನೀವು ಯಾವುದೋ ಒಂದು ದೃಶ್ಯವನ್ನ ಮಳೆಗಾಲದ ರೂಪದಲ್ಲಿ ಬರೆದಿದ್ದೀರಿ, ಓದ್ತಾರೆ. ಮುಂದೂ ಕೂಡ ಹೊಸ ಓದುಗರು ಅದನ್ನ ಬೇರೆ ಯಾವುದೋ ಕಾಲದಲ್ಲಿ ಓದಬಹುದು. ಆಗ ಅವರಿಗೆ ಓದುವಾಗ ಆ ಮಳೆಗಾಲದಲ್ಲಿ ನೀವು ಬರೆದಿರುವಂತಹ ಘಟನೆ ಪ್ರಸ್ತುತ ಅಂತ ಅನಿಸ್ಬೇಕು. ಆ ರೀತಿಯಾಗಿ ನಿಮ್ಮ ಕಥೆಯಲ್ಲಿ ಆ ಘಟನೆಗಳನ್ನ, ದೃಶ್ಯಗಳನ್ನ, ದೈನಂದಿನ ವಿಚಾರಗಳನ್ನ ಸೇರಿಸ್ಕೊಳ್ಬಹುದು. ಆಗ ನಿಮ್ಗೆ ಹೆಚ್ಚು ಆಲೋಚನೆ, ಅಂದ್ರೆ ನಾ ಯಾವ ರೀತಿ ದೃಶ್ಯವನ್ನ ಬರೀಲಿ ಅನ್ನುವಂತಹ ಆಲೋಚನೆಯನ್ನ ಹೆಚ್ಚಾಗಿ ಮಾಡೋ ಅವಶ್ಯಕತೆ ಇರೋದಿಲ್ಲ. ಹಾಗೆ ಫ್ಲಾಶ್ ಬ್ಯಾಕ್ ಗಳನ್ನ ಬಳಸ್ಕೊಳ್ಬಹುದು, ಅಥವಾ ಮುಂದೆ ಏನಾಗತ್ತೆ ಅನ್ನೋದು ಪಾತ್ರ ಯೋಚನೆ ಮಾಡುತ್ತೆ ಅನ್ನೋದು ಇರಬಹುದು. ಇವುಗಳನ್ನ ಬಳಸ್ಕೊಂಡು ನೀವು ನಿಮ್ಮ ಕಥೆಗಳಲ್ಲಿ ಹೊಸ ಹೊಸ ರೀತಿಯಲ್ಲಿ ನೀವು ಪ್ರಯೋಗವನ್ನ ಮಾಡಬಹುದು. ಹಾಗೆ ನೈಜತೆ ಅಂದ್ರೆ ಇದನ್ನ ಆಲ್ರೆಡಿ ಹೇಳಿದೀನಿ, ನಿಮ್ಮ ನಿಜ ಜೀವನದ ಘಟನೆಗಳನ್ನ ಅಬ್ಸರ್ವ್ ಮಾಡಿ ಆ ಮೂಲಕ ನೀವು ಅಲ್ಲಿನ ಪಾತ್ರಗಳನ್ನ, ಅಲ್ಲಿನ ವ್ಯಕ್ತಿತ್ವಗಳನ್ನ ನಿಮ್ಮ ಕತೆಗೆ ಸೇರಿಸ್ಕೊಂಡ್ರೆ ನಿಮಗೂ ಕೂಡ ಅದು ಬರೀಲಿಕ್ಕೆ ಸುಲಭ ಆಗುತ್ತೆ. ಯಾಕಂದ್ರೆ ನೀವು ಆ ವ್ಯಕ್ತಿತ್ವವನ್ನ, ಆ ಪಾತ್ರವನ್ನ ನೋಡಿರ್ತೀರಿ ಅಂದ್ರೆ ನಿಜ ಜೀವನದಲ್ಲಿ. ಹಾಗಂತ ಹಾಗೇ ಬರೀರಿ ಅಂತ ಅಲ್ಲ,
ಆಗ ನಿಮಗೂ ಸುಲಭ ಆಗತ್ತೆ, ಓದುಗರಿಗೂ ನೈಜತೆ ಇದೆ ಅಂತ ಅನ್ಸುತ್ತೆ. ಹಾಗೆ ನೀವು ಸತತವಾಗಿ ಬರಿತಾ ಇದ್ರೆ ಒಂದು ಪಾಯಿಂಟ್ ಅಲ್ಲಿ ಯಾರಿಗೆ ಆದ್ರೂ ನಾನ್ ಇದನ್ನ ನಿಲ್ಲಿಸ್ಬಿಡೋಣ. ಈಗ ನೀವು ದೈನಂದಿನ ಚಟುವಟಿಕೆನೆ ನೋಡಿ, ನೀವು ಒಂದೇ ರೋಡ್ ನಲ್ಲಿ ಒಂದು ಬಸ್ ನಲ್ಲಿ ದಿನಾಲು ಕೆಲ್ಸಕ್ಕೆ ಅಥವಾ ಕಾಲೇಜಿಗೆ ಹೋಗ್ತೀರಿ ಅಂತ ಇಟ್ಕೊಳ್ಳೋಣ. ಯಾವ್ದೋ ಒಂದು ತಿಂಗಳಿನಲ್ಲಿ ಅಥವಾ ಒಂದೆರಡು ತಿಂಗಳಿನಲ್ಲಿ ನಾನು ಈ ರೂಟ್ ಬಿಟ್ಟು ಬೇರೆ ಎಲ್ಲಾದ್ರೂ ಹೋಗೋಣ, ಯಾವ್ದೋ ಒಂದು ಪ್ರವಾಸಕ್ಕೆ ಹೋಗೋಣ ಅನ್ನುವಂಥ ಮನಸ್ಥಿತಿ ಬರುತ್ತೆ. ಹಾಗೆ ಯಾವುದೇ ವಿಚಾರ ಇದ್ರೂ ಕೂಡ ಒಂದು ವಿರಾಮವನ್ನ ತಗೊಳ್ಬೇಕು ಅಥವಾ ಹೊಸದನ್ನ ಏನೋ ಒಂದನ್ನ ಮಾಡ್ಬೇಕು. ಹಾಗೆ ಮಾಡಿದಾಗ ನಮ್ಮ ಮೈಂಡ್ ಫ್ರೆಶ್ ಆಗಿ ಹೊಸ ಹೊಸ ಆಲೋಚನೆಗಳು, ಅಲ್ಲಿ ಹೋದಾಗ ಇನ್ನೊಂದು ಏನೋ ಹೊಸ ವಿಚಾರ ಗೊತ್ತಾಗೋದು, ಈ ರೀತಿಯಾಗಿ ಆಗತ್ತೆ. ಹಾಗೆ ನಿಮ್ಮ ಓದುಗರೊಂದಿಗೆ ತೊಡಗಿಸ್ಕೊಳ್ಳಿ, ಅಂದ್ರೆ ಅವರಿಗೆ ಪ್ರತಿಕ್ರಿಯೆಯನ್ನ ನೀಡಿ, ಪೋಸ್ಟ್ಗಳ ಮೂಲಕ, ಚಾಟ್ ರೂಮ್ಗಳ ಮೂಲಕ ಅವ್ರ ಜೊತೆ ಸಂಪರ್ಕದಲ್ಲಿ ಇರ್ಲಿಕ್ಕೆ ಪ್ರಯತ್ನವನ್ನ ಮಾಡಿ. ಇತರ ಬರಹಗಾರರೊಂದಿಗೆ ಸ್ನೇಹವನ್ನ ಬೆಳೆಸಿ. ಇತರ ಬರಹಗಾರರೊಂದಿಗೆ ನೀವು ಕಥೆಯ ಕುರಿತು ಚರ್ಚೆ ಮಾಡಬಹುದು, ಅಥವಾ ಅವರ ಬರಹಗಳು ನಿಮಗೆ ಇಷ್ಟ ಆಗಿದ್ರೆ ನೀವು ಅದನ್ನ ಪ್ರಮೋಟ್ ಮಾಡಬಹುದು. ಅವರಿಗೂ ನಿಮ್ಮ ಬರಹ ಇಷ್ಟ ಆಗತ್ತೆ ಅಂದ್ರೆ ಅದನ್ನ ಪ್ರಮೋಟ್ ಮಾಡ್ಲಿಕ್ಕೆ ವಿನಂತಿ ಮಾಡ್ಕೊಳ್ಬಹುದು. ಈ ರೀತಿಯಾಗಿ ಸ್ನೇಹ ಬೆಳೆಸ್ಕೊಳ್ಳೋದ್ರಿಂದ ಅವ್ರ ವಿಚಾರಗಳು ನಿಮ್ಗೆ ತಿಳಿಯುತ್ತೆ, ನಿಮ್ ವಿಚಾರಗಳು ಅವರಿಗೆ ತಿಳಿಯುತ್ತೆ. ಇದರಿಂದ ಹೊಸ ಹೊಸ ರೀತಿಯಲ್ಲಿ ನಿಮ್ಮ ಕಥೆಗಳನ್ನ ತರಲಿಕ್ಕೆ ಸುಲಭ ಸಾಧ್ಯ ಆಗತ್ತೆ. ಹಾಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಸಹಾಯ ಪಡೀರಿ. ಹಾಗಂತ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನನ್ನ ಕೊಡುತ್ತೋ ಅದನ್ನೇ ಎಕ್ಸಾಕ್ಟ್ ಆಗಿ ಬರೀರಿ ಅಂತ ಹೇಳ್ತಾ ಇಲ್ಲ, ದಯವಿಟ್ಟು ಆ ರೀತಿ ಮಾಡಬೇಡಿ. ನನ್ನ ಪ್ರಕಾರ ಸದ್ಯದ ಮಟ್ಟಿಗೆ ಅಂದ್ರೆ ಮನುಷ್ಯನ ಮೆದುಳು ಯಾವ ರೀತಿ ಆಲೋಚನೆ ಮಾಡುತ್ತೋ ಆ ರೀತಿಯಾಗಿ ಸದ್ಯಕ್ಕಂತೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ ರೀತಿ ಕೆಲಸ ಮಾಡಲ್ಲ. ಹಾಗಾಗಿ ಅಲ್ಲಿ ನಿಮಗೆ ಕತೆಗೆ ಏನನ್ನ ತಗೊಳ್ಬಹುದು ಅನ್ನುವಂತ ಸಲಹೆಯನ್ನ ಪಡೀರಿ ಅಷ್ಟೇ. ಅದನ್ನ ಮುಂದೆ ಯಾವ ರೀತಿಯಾಗಿ ಬೆಳೆಸ್ಬೇಕು ಅನ್ನೋದನ್ನ ನೀವೇ ಆಲೋಚನೆ ಮಾಡಿ, ನೀವೇ ಅದನ್ನ ಮುಂದುವರಿಸ್ಕೊಂಡು ಹೋಗಿ. ಇಲ್ಲಿ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ನಾವು ಕೆಲವಷ್ಟು ಉದಾಹರಣೆಗಳನ್ನ ಕೊಟ್ಟಿದ್ದೀವಿ. ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಈ ರೀತಿ ಪ್ರಶ್ನೆಯನ್ನ ಕೇಳಿದಾಗ, ಅಂದ್ರೆ ಅರ್ಜುನ್ ಮತ್ತೆ ಮಾಯಾ ಉದಾಹರಣೆ ತಗೊಂಡಾಗ, ಅರ್ಜುನ್ ಮತ್ತೆ ಮಾಯಾ ಗಾಢವಾಗಿ ಪ್ರೀತಿಸ್ತಾ ಇದ್ರು, ಅವರದ್ದು ಸಾಂಪ್ರದಾಯಿಕ ಕುಟುಂಬ ಆಗಿತ್ತು, ಏನೇನು ಬರುತ್ತೆ ಅಂತ ನಾವು ಪ್ರಶ್ನೆಯನ್ನ ಕೇಳಿದಾಗ ಅದಕ್ಕೆ ಉತ್ತರವಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈ ರೀತಿಯಾಗಿ ಕೇಳಿದೆ. ನೀವು ಇದೇ ಪ್ರಶ್ನೆಯನ್ನ ಕೇಳಿದ್ರೆ ಅದು ನಿಮ್ಗೆ ಇನ್ನೊಂದು ರೀತಿಯಲ್ಲಿ ಉತ್ತರವನ್ನ ಕೊಡಬಹುದು. ಈ ರೀತಿಯಾಗಿ ಇದು ಕೇವಲ ಕೆಲವು ಉದಾಹರಣೆ. ಈ ರೀತಿಯಾಗಿ ನೀವು ನಿಮ್ಮ ಕಥೆಯಲ್ಲಿ ಏನೇನನ್ನ ತಗೊಳ್ಬಹುದು ಅಥವಾ ನಿಮ್ಮ ಪಾತ್ರ ಹೇಗಿರಬಹುದು ಅದಕ್ಕೋಸ್ಕರ ನೀವು ನಿಮ್ಮ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಬಳಸ್ಕೊಳ್ಬಹುದು. ಹಾಗೆ ನಿಮ್ಗೆ ದೃಶ್ಯ ಏನೇನ್ ತಗೊಳ್ಬೇಕು ಅಂತ ಗೊತ್ತಿದೆ, ಅದನ್ನ ಹೇಗೆ ಜೋಡಿಸ್ಬೇಕು, ಯಾವ್ದಾದ್ಮೇಲೆ ಯಾವ್ದು ಬರ್ಬೇಕು ಅಂತ ಗೊತ್ತಿಲ್ಲ, ಆಗ ಅದನ್ನು ಕೂಡ ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಕೇಳಬಹುದು. ಕೇವಲ ಇಷ್ಟೇ ಅಂತ ಅಲ್ಲ, ನೀವು ಅದ್ರ ಹತ್ರ ಏನೇ ಸಲಹೆಯನ್ನ ಕೇಳಬಹುದು. ಆದ್ರೆ ಅಲ್ಲಿ ಬಂದಂತಹ ಸಲಹೆಗಳನ್ನ ನಿಮ್ಮದೇ ರೀತಿಯಲ್ಲಿ ಬಳಸ್ಕೊಂಡು ಆ ಸ್ವಂತಿಕೆಯನ್ನ ಉಳಿಸ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯ. ಇದರ ಕುರಿತು ಗಮನವನ್ನ ಹರಿಸಿ. ಇವಿಷ್ಟು ನಾವು ಇವತ್ತು ಏನ್ ಹೇಳ್ಬೇಕು ಅಂತ ಅನ್ಕೊಂಡಿದ್ವೋ ಅದು. ಮೊದಲನೇದಾಗಿ ನೀವು ಯಾವ ರೀತಿ ಅಧ್ಯಾಯಗಳನ್ನ ವಿಸ್ತರಿಸಬಹುದು, ಅಂದ್ರೆ ಅಧಿಕ ಅಧ್ಯಾಯಗಳನ್ನ ಹೇಗೆ ಬರಿಬಹುದು. ಇನ್ನೊಂದೇನು ಅಂದ್ರೆ ನಿಮಗೆ ಆ ರೀತಿ ಬರೀಲಿಕ್ಕೆ ಆಗದೆ ಇರೋ ಹಾಗೆ ಆದಾಗ, ಅಂದ್ರೆ ರೈಟರ್ಸ್ ಬ್ಲಾಕ್ ಅಂತ ನಾವೇನ್ ಹೇಳ್ತೀವಿ, ಅದಾದಾಗ ಏನೇನು ವಿಧಾನಗಳನ್ನ ಅನುಸರಿಸಿ ನೀವು ಮತ್ತೆ ಹೊಸದಾಗಿ ನಿಮ್ಮ ಕಥೆಯ ಅಧ್ಯಾಯಗಳನ್ನ ಮುಂದುವರಿಸಬಹುದು. ಇದರ ಕುರಿತು ನಾವು ಇವತ್ತು ಮಾಹಿತಿಯನ್ನ ನೀಡಿದ್ದೀವಿ. ಇದು ನಿಮ್ಗೆ ಸಹಾಯಕ ಆಗಿದೆ ಅಂತ ಭಾವಿಸ್ತೀವಿ. ಇದನ್ನ ನೀವು ಅಳವಡಿಸ್ಕೊಂಡು ಅದರಿಂದ ನೀವು ಉಪಯೋಗ ಪಡ್ಕೊಂಡ್ರೆ ಅದರ ಸಲಹೆಗಳನ್ನು ಕೂಡ ಅಥವಾ ಅದು ನಿಮ್ಗೆ ಹೇಗಾಯ್ತು ಅನ್ನೋದರ ಅನಿಸಿಕೆಗಳನ್ನು ಕೂಡ ನಮ್ಗೆ ತಿಳಿಸಿ. ಇದು ನಮ್ಗೆ ಮುಂದೆ ನಾವು ಯಾವ ರೀತಿ ಪ್ರೋಗ್ರಾಮ್ ಅನ್ನ ಮಾಡಬಹುದು, ಹೇಗೆ ನಾವು ಇಂಪ್ರೂವೈಸ್ ಆಗ್ಬೋದು, ನಿಮಗೆ ಹೇಗೆ ಹೆಲ್ಪ್ ಆಗಿದೆ ಅದು ಕೂಡ ನಮ್ಗೆ ಗೊತ್ತಾಗತ್ತೆ. ಎಲ್ಲರಿಗೂ ಧನ್ಯವಾದ. ಇವತ್ತಿನ ಸೆಷನ್ ಅನ್ನ ಇಲ್ಲಿಗೆ ಮುಕ್ತಾಯ ಮಾಡೋಣ. ಏನಾದ್ರೂ